ಇದು ಯಾರು ಬರೆದ ಕಥೆಯು. ಇಲ್ಲೊಂದು ವಿಚಿತ್ರ ವಿಸ್ಮಯ ನಡೀತೈತೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಗುಡ್ ಮಾರ್ನಿಂಗ್ಸ್. ಗುಡ್ ಮಾರ್ನಿಂಗ್. ಬಚ್ಚಲಿಗೆ ಬಂದ ಭಾಗ್ಯ ತಗೋ. ಬೆಡ್ ಮಿಲ್ಕ್ ಬೇಕಾ? ಬೆಡ್ ಮಿಲ್ಕ್ ಸರ್. ಇನ್ನೊಂದು ವರ್ಷದವರೆಗೂ ಶೋ ಅವರೆಕಾಳು ವಾಮಿಟ್ ಮಾಡ್ಕೋಬೇಕು. ಆ ರೇಂಜ್ ಅವರೆಕಾಳು ಬಳಸ್ತೀನಿ. ಬಿಸಿ ಬಿಸಿ ಬಾತು, ಸೌತೆಕಾಯಿ, ಬಾಳೆಹಣ್ಣು ರೆಡಿ ಫ್ರೆಂಡ್ಸ್. ದೇವ್ರು ಇಷ್ಟ ಆದ್ರೂ ಒಳ್ಳೆ ಬುದ್ಧಿ ಕೊಟ್ನಲ್ಲ ಅಂತ ಖುಷಿ ಪಡ್ಬೇಕು. ಇಲ್ಲ ಇದೇ ಎನರ್ಜೆಟಿಕ್ ಚಾಕ್ಲೇಟ್ ಫ್ರೆಂಡ್ಸ್. ಸಿ ಇಲ್ಲೊಂದು ಟಂಪ ಲೋಡ್ ಮಾಡ್ತಾ. ಎಷ್ಟು ಗಂಟೆಗೆ ಬತ್ತಿ ಹಂಗಾರ ಮನೆಗೆ? 10:30. ಆ ಟಂಪದಲ್ಲಿ ಫ್ರೆಂಡ್ಸ್ ಪಾಪ ಟ್ರೈ ಮಾಡ್ಬೇಕು. ಫೇಸ್ ಪ್ಯಾಕ್ ಹಾಕೋತೀನಿ ಅಂದಿದ ತಕ್ಷಣ ಪಾತ್ರೆಗಳ ಶೇಕ್ ಆಗ್ಬಿಟ್ವಾ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲ ಏನೋ ಹಾಕ್ತಾರೆ ಅವರು ಜಲ್ಲಿ ತರ ಬರಕ್ಕೆ ಅನ್ಕೊಂಡಿದ್ದೆ. ಬೆಳಗ್ಗೆ ಶೂ ಪಳ 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 ಆಗ್ಬೇಕು. ಆಶ್ಚರ್ಯ. ಬ್ರಾಕೆಟ್ ಒಳಗೆ ಹೊಟ್ಟೆ ಕಿಚ್ಚೆ ಅನ್ಕೊಳ್ಳಿ ಫ್ರೆಂಡ್ಸ್. ನನ್ಗೆ ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ನೋಡಿ ಫ್ರೆಂಡ್ಸ್. ವೈಟ್ಗೆ ಆಗ್ಬಿಟ್ಟು ಹಾಕ್ಲೆ. ಒಂದು ಕಣ್ಣಾಗ ಟಿವಿ ನೋಡ್ಬೇಕು. 5 ನಿಮಿಷ ಬಿಟ್ಟು ಈ ಕಣ್ಣಲ್ಲಿ ಈ ಸೌತೆಕಾಯಿ ಹಾಕೊಂಡು ಈ ಕಣ್ಣಲ್ಲಿ ಟಿವಿ ನಿನ್ ಜನ್ಮಕ್ಕೆ ಹೋಗೋ. ವಾವ್, ಮೊದ್ಲು ಹಿಂಗಿತ್ ನಾ ಹಂಗೆ ಇದ್ದೀನಿ. ಎಲ್ಲಿ ಬ್ಯೂಟಿಷಿಯನ್ ಆಗ್ಬಿಡ್ತೀನೋ ಅಂತ ಒಂದೇ ಯೋಚನೆ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ನಾನೇನಾದ್ರು ದೋಸೆ ಇಟ್ಟು ರುಬ್ಕೊಡು ಅಂದಿದ್ರೆ ಆ ಮಿಕ್ಸಿ ಒಳಗೆ ನಾನೇ ಹಾಕ್ಬಿಟ್ಟು ರುಬ್ಬಿಟ್ಟಿರೋದು. ತಂಗ್ಳನ ಹಾಟ್ ಬಾಕ್ಸ್ ಅಲ್ಲಿ ಹಾಕೋದು. ಇದು ಅವು ಚೇಳು ಡೈನೋಸರ್ ಸಹ ನನ್ನ ಕೈ ಮೇಲೆ ಇರ್ಬೇಕು ಇವತ್ತು. ಹೆಂಗಾದ್ರೂ ಒಂದು ಬದುಕೋ ಹೋಗೋ ಅನ್ಬಿಟ್ಟು ಆದ್ರೆ ನಾನು ಹಾಕೋದನ್ನು ಸಹ ನಿಮ್ಗೆ ತೋರ್ಸ್ಕೊಳಕ್ ನನಗ್ ಖುಷಿ. ಮುಖ ತಾಕ ಬಂದ್ಬಿಡಂಗೆ ಒಂದೇ ಸತಿ ನೋಡಿಲಿ ಮೆಹಂದಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸರಿಯಾಗಿದ್ದೀರಾ ಜೋಡಿಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಅಡಿಗೆ ಮಾಡ್ತಾ ಇದೀನಿ ಫ್ರೆಂಡ್ಸ್. ಅದೇ ಅವರೆಕಾಳು ಆಯ್ತಲ್ಲ, ಫುಲ್ ಅವರೆಕಾಳು ಮಯ. ಅವರೆಕಾಳು ಪಲಾವ್ ಫ್ರೆಂಡ್ಸ್. ಬಟಾಣಿ ಪಲಾವ್ ಮಾಡಿದೀವಿ, ತರಕಾರಿ ಪಲಾವ್ ಮಾಡಿದೀವಿ, ವಿಚಿತ್ರವಾದ ಪಲಾವ್ ಎಲ್ಲ ಮಾಡ್ಬಿಟ್ಟಿದೀನಿ. ಅವರೆಕಾಳು ಪಲಾವ್ ಒಂದು ಮಿಸ್ ಮಾಡ್ಕೊಬಿಟ್ಟಿದೀನಿ. ಅವರೆಕಾಳು ಸೀಸನ್ ಅಲ್ಲ, ಅದಕ್ಕೆ ಅವರೆಕಾಳು ಪಲಾವ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಶಿವ ಏನ್ ಮಾಡ್ತೈತೆ ಅಂದ್ರೆ, ಎಲ್ಲಾ ಹೆಣ್ಮಕ್ಳು ಕನಸು ಫ್ರೆಂಡ್ಸ್, ಗಂಡನ ಈ ತರ ನೋಡ್ಬೇಕು ಅನ್ನೋದು. ಆ ಕೆಲಸನೇ ಮಾಡ್ತೈತೆ. ಇದು ಯಾರು ಬರೆದ ಕಥೆಯು. ಒಂದ್ ಕಡೆ ಪಾತ್ರೆಗಳು, ತೊಳೆ ಪಾತ್ರೆಗಳು ಫ್ರೆಂಡ್ಸ್ ತೊಳಿಬೇಕು. 1-2 ಜೊತೆ ಬಟ್ಟೆಗಳು ಒಕ್ಕೋತಾ ಐತೆ. ನನ್ ಕೈಲಿ ಆಗ್ತಾ ಇಲ್ಲ ಫ್ರೆಂಡ್ಸ್, ಸುಸ್ತಾಗ್ಬಿಟ್ಟಿದೀನಿ. ಅದಕ್ಕೆ ಅಪ್ಪಿ ನೆನ್ನೆಯಿಂದ ನಮ್ಮ ಮನೆ ಒಲೆಲಿ ಹೊಗೆ ಬತ್ತಾನೆ ಐತೆ. ಹೆಂಗೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದ್ರ ವಿಚಿತ್ರ ಫ್ರೆಂಡ್ಸ್. ನೆನ್ನೆಯಿಂದ ಮೊನ್ನೆ ನೀನ್ ಒಲೆ ಹಚ್ಚಿದೆ, ಹೊಗೆ ಬತ್ತಾನೆ ಐತೆ. ಹುಲಿಕಲ್ ನಟರಾಜು ಅವ್ರನ್ನ ಕರೆಸ್ಲೇಬೇಕು. ಇಲ್ಲೊಂದು ವಿಚಿತ್ರ ವಿಸ್ಮಯ ನಡೀತೈತೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಓಕೆ ಫ್ರೆಂಡ್ಸ್, ಈಗ ಶಿವ ಇಷ್ಟೆಲ್ಲ ಚಳಿನಲ್ಲಿ ಬಟ್ಟೆ ಹೋಗಿರ್ತಲ್ಲ, ಶಿವಗೋಸ್ಕರ ಒಂದು ಬಿಸಿ ಬಿಸಿಯಾಗಿ ಕಜ್ಜಾಯ ಅಂತೂ ಕೊಡಕ್ಕಾಗಲ್ಲ. ಅದಕ್ಕೆ ನಾನೊಂದು ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಗಮ್ಮಂತಿದೆ ಟೀ ನೋಡಿ. ನಾನು ಏನು ಹಾಕಿಲ್ಲ, ಏಲಕ್ಕಿ, ಪುದೀನ ಎಲ್ಲ ಮಿಕ್ಸ್ ಸ್ಮೆಲ್, ಲವಂಗ ಎಲ್ಲ ಸ್ಮೆಲ್ ಗೊತ್ತೈತೆ. ಶಿವ ಟೀ ಆಗ್ತಾ ಬಂತು. ಇದು ನನಗೆ ಹಾಲು, ಇದು ಟಾಮುಗೆ ಹಾಲು, ಇಬ್ಬರಿಗೂ ಸಮ. ನಾನು ಹಾಲು ಕುಡಿಯಲ್ಲ ಫ್ರೆಂಡ್ಸ್, ನಿಮ್ಗೆ ಗೊತ್ತಲ್ಲ. ಇದು ನನಗೆ ಮೆಡಿಸಿನ್ ಕೊಟ್ಟವ್ರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ. ಕೈ ಕಾಲಲ್ಲೆಲ್ಲ ಇದು ಶಕ್ತಿ ಇಲ್ಲ, ಕೀಲ್ಗಳ ನೋವು ಅನ್ಬಿಟ್ಟು. ಆದ್ರೆ ನಾನು ಪೂರ್ತಿ ಹೆವಿ ಕೆಲಸ ಮಾಡ್ಬಿಟ್ಟು ಕೀಲ್ಗಳ ನೋವು ಸ್ಟಾರ್ಟ್ ಆಗ್ತಿದ್ದಲ್ಲ, ಆ ಟೈಮಲ್ಲಿ ಕುಡಿತೀನಿ. 1-2 ದಿನ ಆಮೇಲೆ ಬಿಟ್ಬಿಡ್ತೀನಿ. ಈ ತರ ಮಾಡ್ತಾ ಇದ್ದೀನಿ. ಯಾವಾಗ ವಾಸಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನಾನು ಸರಿ ಮೆಡಿಸಿನ್ ತಗೊಂಡಿರ್ತಾನೆ ವಾಸಿ ಆಗೋದು. ಟಾಮು ಎಲ್ಲೋ ಹೋಗವನ, ಅವ್ನು ಬಂದ್ಮೇಲೆ ಹಾಲು ಕೊಡ್ತೀನಿ. ಇವಾಗ ಶಿವಗೆ ಟೀ ಕೊಟ್ಬಿಡ್ತೀನಿ. ಮೊದಲು ಕೊಬ್ಬರಿಗಿಂತ ಸ್ಟ್ರಾಂಗ್ ಆಗಿ ಟೀ ಮಾಡಿದೀನಿ ಫ್ರೆಂಡ್ಸ್. ನನಗೆ ಕುಡಿಬೇಕು ಅಂತ ಅನಿಸುತ್ತೆ, ಬಟ್ ನಾನು ಕುಡಿಲಾರೆ. ಗುಡ್ ಮಾರ್ನಿಂಗ್ಸ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಸರಿ ಇರು, ಟೀ ಕೊಟ್ಬಿಟ್ಟು ಬರ್ತೀನಿ. ಬಾ ನೀನು ಬಾ. ನಾನು ಬರಬೇಕಾ? ಇಲ್ಲ, ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನೀನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಾ. ಬಚ್ಚಲಿಗೆ ಬಂದ ಭಾಗ್ಯ ತಗೋ. ಅದಕ್ಕೆ ವಾಷಿಂಗ್ ಮಿಷಿನ್ ತಗೊಟ್ಟಿದ್ರೆ ಸರ ಅಂತ ಹೋಗಿತ್ತಾಯ್ತಾ? ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ನಾಳೆ ಒಂದು ಸರ್ಪ್ರೈಸ್ ಐತೆ ಫ್ರೆಂಡ್ಸ್ ನಿಮ್ಗೆ. ನನ್ನ ಬರ್ತಡೆಗೆ ಸರ್ಪ್ರೈಸ್ ಬರ್ತೈತೆ. ನಿನ್ನೆಯಿಂದ ಹೇಳ್ತಾ ಇದ್ದೀನಿ. ನಾಳೆ ಒಂದಿನ ವೇಟ್ ಮಾಡ್ಬಿಡಿ ಫ್ರೆಂಡ್ಸ್. ಸಾರಿ, ಇವತ್ತೊಂದಿನ ವೇಟ್ ಮಾಡ್ಬಿಡಿ. ಇಂದ ಪೇಟಿ ತಣ್ಣಗಾಗ್ಬಿಡ್ತೈತೆ. ಇಲ್ಲಿ ಮಾಡ್ಬೇಕಾ? ಛೀ, ನಾವ್ ಹಂಗೆಲ್ಲ ಮುಡುಗಿ ಕೊಡಲ್ಲ. ನಾವಿಂಗೆ ಫ್ರೆಂಡ್ಸ್ ಬಚ್ಚಲಲ್ಲೇ ಊಟ ಸಹ ಮಾಡ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಶಿವ ಬತ್ತಾಯ್ತೆ ಆಚೆ. ಸ್ಟ್ರಾಂಗ್ ಟೀ. ಜಾಸ್ತಿ ಹಾಕ್ತೀನಿ ಬಿಡು. ಕುಕ್ ಹಾಕಿದಿ ತಾನೆ? ಮತ್ತೆ ಬಾ, ಕೆಲ್ಸಕ್ಕೆ ಟೈಮ್ ಆಯ್ತು. ಹಾಲ್ ಬೇಕಾ ನಿಂಗೆ? ಬೆಡ್ ಮಿಲ್ಕ್ ಬೇಕಾ? ಬೆಡ್ ಮಿಲ್ಕು ಸರಿ ಎತ್ಕೊ ಬರ್ತೀನಿ. ಛೀ, ಇವನ್ ಪೋಸಸ್ ನೋಡಕ್ಕಾಗಲ್ಲ ನನ್ನ ಕಣ್ಣಲ್ಲಿ. ಅಡ್ಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟು ನೆನ್ನೆಯಿಂದ ಸಾಕಾಗಿ ಹೋಯ್ತು ಫ್ರೆಂಡ್ಸ್. ಮೆಂತೆ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೀನಿ. ಏನೇನೋ ಕೆಲಸಗಳು. ಜೀವನ ಬೇಡ. ಬೆಡ್ ಮಿಲ್ಕು. ಇದು ನಾರ್ಮಲ್ ಮಿಲ್ಕ್.
ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಹಾಲು ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡ್ಬಿಟ್ಟು ಅಡಿಗೆಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಮೆಂತೆ ಅವರೆಕಾಳು ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವೆರಡು ಕಾಂಬಿನೇಷನ್ ಅಲ್ಲಿ ಹೆಂಗ್ ಬರ್ತಿದ್ದೋ ಏನೋ, ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ ಸಪೋರ್ಟಿಂಗ್ ಇರಲಿ. 2 ಬಾಟ್ಲು ಖಾಲಿ ಮಾಡ್ಬೇಕು ಅಂತ ನನ್ನ ಟಾರ್ಗೆಟ್. ಮತ್ತೆ ಪ್ಲಾಸ್ಟಿಕ್ ಬಾಟ್ಲು ಬಳಸಬೇಡಿ ಫ್ರೆಂಡ್ಸ್. ಸುಮಾರು ವರ್ಷ ನಾನು ಅದನ್ನೇ ಬಳಸ್ತೆ, ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ಟೈಮ್ ಎಲ್ಲ ಒಂದೇ ತರ ಇರಲ್ವಲ್ಲ, ಅದಕ್ಕೆ ಸ್ಟೀಲ್ ದಾಗ್ಲಿ ತಾಮ್ರ ಬತ್ತಿತ್ತಲ್ಲ ಫ್ರೆಂಡ್ಸ್, ಕಾಪರ್ ಅದಾದ್ರೂ ಬಳಸಿ. ಫೈನಲಿ ಬಂತು. ಇಷ್ಟು ವರ್ಷ ಬರೀ ಫಾಂಟಾ ಪಟ್ಲು, ಜ್ಯೂಸ್ ಪಟ್ಲುಗಳೇ ಬಳಸಿದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಪಲಾವ್ ಬರೋಣ. ಅವರೆಕಾಳು ಕಪ್ಪಗಾಗ್ಬಿಡ್ತೀವಿ, ಬೇಗ ಖಾಲಿ ಮಾಡಿ ಅಂದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಡೈಲಿ ಅವರೆಕಾಳು. ಇನ್ನೊಂದು ವರ್ಷದವರೆಗೂ ಅವರೆಕಾಳು ಅಂದ್ರೆ ವಾಮಿಟ್ ಮಾಡ್ಕೋಬೇಕು, ಆ ರೇಂಜ್ ಅವರೆಕಾಳು ಬಳಸ್ತೀನಿ. ಅದಕ್ಕೆ ಇವತ್ತು ಹಸಿಮೆಣಸಿನಕಾಯಿ ಬಳಸ್ತಾ ಇದ್ದೀನಿ ಪಲಾವ್ಗೆ. ಹಸಿಮೆಣಸಿನಕಾಯಿ ಇಲ್ಲಾಂದ್ರೆ ಅಡುಗೆ ಆಗಲ್ಲ. ನಾನು ಸ್ವಲ್ಪ ಮೊಸರು ಬಜ್ಜಿ ಅದಕ್ಕೆ ಸೈಡಲ್ಲಿ ತಿನ್ಬೋದಲ್ಲ ಹಾಕೊಂಡು. ಶಿವಾಗೂ ಯಾಕೆ ಟೇಸ್ಟ್ ಇಲ್ದಾಗ ಮಾಡ್ಬೇಕು ಅಂತ ಬೇಗ ಟಿಫನ್ ಮಾಡ್ಕೊತೀನಿ. ಒಂಥರ ಗ್ರೀನ್ ಕಲರ್ ಬರ್ಬೇಕು ಫ್ರೆಂಡ್ಸ್, ನಾನು ಮಾಡೋ ಬಾಕಿ ಇವತ್ತು ಆ ತರ ಮಾಡ್ತೀನಿ. ಏನು ಎಕ್ಸ್ಟ್ರಾ ಮಸಾಲ ಸಾಕಲ್ಲ, ಗ್ರೀನ್ ಕಲರ್ ಬರ್ಬೇಕು. ಒಳ್ಳೆ ಹೊಸಕೋಟೆ ಬಿರಿಯಾನಿ ಕಲರ್ ಇರ್ಬೇಕು. ಹೊಸಕೋಟೆ ಬಿರಿಯಾನಿ ನೆನ್ಸ್ಕೊಂಡ್ರೇನೆ ಸಮಾಧಾನ ಆಗ್ತೈತೆ ಮನ್ಸಿಗೆ. ಮತ್ತೆ ಊಟ ಮಾಡಲ್ಲ, ಅಡುಗೆ ಆಗಿಲ್ಲ ಇರು ಇನ್ನ. ಮೆಂತೆ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದೀನಿ. ಮಿಕ್ಕಿದೆಲ್ಲ ಮಸಾಲಾಸ್ ರೆಡಿ ಮಾಡ್ಕೊಂಡು, ಇದೆಲ್ಲ ರೆಡಿ ಆದ್ರೆ ಸಾಕು. ಕೇವಲ 15 ನಿಮಿಷದಲ್ಲಿ ಬಾತ್ ಮಾಡ್ತೀನಿ. ಶಿವ ಯಾಕೆ ಬಟ್ಟೆ ಹೋಗಿತೈತೆ ಅಂತ ನೀವೆಲ್ಲ ಶಾಕ್ ಅಲ್ಲಿ ಇದ್ದೀರಾ ಫ್ರೆಂಡ್ಸ್. ನಾನು ಅದೇ ಶಾಕ್ ಅಲ್ಲೇ ಇದ್ದೆ. ಆಮೇಲೆ ಗೊತ್ತಾಯ್ತು, ನಾಳೆ ನನ್ನ ಬರ್ತಡೇ, ಇವತ್ತು ಬಟ್ಟೆ ಹೋದ್ರೆ ನಾಳೆ ಪೇಷಂಟ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ದೊಡ್ಡ ಬರ್ತಡೇ ಮಾಡ್ಬಿಡ್ತೀನಿ. ಆಮೇಲೆ ಶಿವ ನೀನ್ ಬಟ್ಟೆ ಹೋಗ್ಬಿಟ್ಟು ಹಿಂಗ್ ಮಾಡ್ಬಿಟ್ಟ, ನನ್ನ ಬರ್ತಡೇ ದಿನ ವರ್ಷ ಪೂರ್ತಿ ನಾನು ಹಿಂಗೆ ಇರ್ಬೇಕಾ, ಹಿಂಗೆ ಅಂತೆಲ್ಲ ಬೈತೀನಿ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊತೈತೆ ಅಷ್ಟೇ ಫ್ರೆಂಡ್ಸ್. ಈಗ ಮಿಕ್ಕಿ ನಾನೇ ಮಾಡ್ಬೇಕು. ಈಗ ಸದ್ಯಕ್ಕೆ ಬೇಕಾದಷ್ಟು ವಾಶ್ ಮಾಡ್ಕೊಂಡೈತೆ ಅಷ್ಟೇ. ಅದನ್ನ ಬೇರೆ ಜಾಸ್ತಿ ಒಣಗಾಕ್ಬೇಕು. ಈಗ ಒಂದ್ ಕೆಲಸ ಗಂಡ, ಒಂದ್ ಕೆಲಸ ನಾನು. ಜಾಸ್ತಿ ಒಣಗಾಕೋದೇ ಕಷ್ಟ ನನ್ಗೆ, ಒಗೆಯೋದ್ ಕಷ್ಟ ಇಲ್ಲ. ಅದ್ರಲ್ಲಿ ಅದೇ ಕೆಲಸ ನನ್ಗೆ ಬಿಟ್ಬಿಟ್ಟು ಹೋಗೈತೆ. ಒಣಗಾಕ್ಬಿಡು ಸ್ವಲ್ಪ ಅಂತ. ಈ ಖುಷಿಗೆ ಬಟ್ಟೆ ಯಾಕೆ ಹೋಗಿಬೇಕು. ಅಲ್ಲೆಲ್ಲ ಒಕ್ಕೋಬೋದಲ್ಲ ಅಂತ ಒಂದೊಂದ್ಸಲ ಕಮೆಂಟ್ ಮಾಡ್ತೀರಾ ಫ್ರೆಂಡ್ಸ್. ಅಲ್ಲಿ ಏನಂದ್ರೆ ಮುಂದೆನೆ ಕೆಲಸ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಇಲ್ಲ ನಾನ್ ಬರೋ ಸಂಜೆ ಆಗ್ತೈತೆ. ಈ ಚಳಿಗಾಲ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಸಂಜೆ ಬಟ್ಟೆನೆ ಮುಟ್ಟಕ್ಕಾಗಲ್ಲ, ನೀರೇ ಮುಟ್ಟಕ್ಕಾಗಲ್ಲ. ನೋಡ್ತಿದಿರಲ್ಲ, ಫ್ರೀಸ್ ಆಗ್ಬಿಡ್ತೀನಿ. ಆ ರೇಂಜ್ ಕೋಲ್ಡ್ ಐತೆ. ಏನೋ ಮಧ್ಯದಲ್ಲಿ ಒಂದೊಂದ್ ದಿನ ರಜಾ ಹಾಕ್ಬಿಟ್ಟು ಒಗ್ದಾಕ್ಬಿಡೋಣ ಮಧ್ಯದಲ್ಲಿ ಅಂದ್ರೆ ಕೆಲಸ ಮಾಡ್ತಾ ಇರ್ತಾರೆ. ನನ್ಗೆ ಯಾರಾದ್ರೂ ಕೆಲಸ ಮಾಡ್ತೀರಾ ಅವ್ರ ಮುಂದೆ ಬಟ್ಟೆ ಒಗಿಬೇಕಾದ್ರೆ ನನ್ಗೆ ಆಗಲ್ಲ ಫ್ರೆಂಡ್ಸ್. ಒಂಥರ ಕೋಬಿಯಾ. ಮಸಾಲೆ ರುಬ್ಕೊಳ್ಳೋಕೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸೋಂಪು ತಗೊಂಡಿದ್ದೀನಿ. ಪುದೀನನ್ನು ತಗೋಬೇಕು, ಆದ್ರೆ ಪುದೀನನೇ ಇಲ್ಲ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಅವರೆಕಾಳು ಇಷ್ಟು ತಗೊಂಡಿದ್ದೀನಿ. ಪಾತ್ರೆಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕಿ ಕರ್ಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ವಲ್ಲ, ಹಂಗಾಗಿ ಬೆಣ್ಣೆ ಇತ್ತು ಖಾಲಿ ಮಾಡೋಣ ಅಂತ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಎಣ್ಣೆನೂ ಹಾಕೊಂಡೆ. ಪಲಾವ್ ಸಾಮಾನು ಏನೇನೈತೆ ಎಲ್ಲಾನು ತಗೊಂಡಿದ್ದೀನಿ. ಮೆಣಸೊಂದು ಸ್ಕಿಪ್ ಆಯ್ತು ಅಷ್ಟೇ. ಮಿಕ್ಕಿದೆಲ್ಲ ಹಾಕೊಂಡು ಅದು ಚಿಟಪಟ ಸಿಡಿಯೋವರೆಗೂ ಬಿಡಬೇಕು. ಆಮೇಲೆ ಹಿಂದೆನೆ ಈರುಳ್ಳಿ ಹಾಕೋಬೇಕು. ಇವಿಷ್ಟ ಹಾಕಿದ ತಕ್ಷಣ ಘಮ ಘಮ ಅಂತ ಒಂದು ಏರಿಯಾ ಬಿಟ್ಟು ದಾಟಿ ಹೋಗ್ಬಿಟ್ಟಿರ್ತೈತೆ ಸ್ಮೆಲ್ಲು. ಅಷ್ಟು ಚೆನ್ನಾಗಿರ್ತೈತೆ. ಮೆಂತ್ಯ ಸೊಪ್ಪು ಪಲಾವ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ತರಕಾರಿ ಯಾಕೆ ಮಾಡ್ತೀವಲ್ಲ ಅದಕ್ಕಿಂತ ಫೇವ್ರೇಟ್. ನಾನ್ ವೆಜ್ಗೂ ಹಾಕೋಬಹುದು. ಮೆಂತೆ ಸೂಪರ್ ಆಗಿ ಟೇಸ್ಟ್ ಬರ್ತಿದೆ. ಆಮೇಲೆ ಟೊಮೊಟೊ ಹಾಕೊಂಡಿದ್ದೀನಿ. ನಾನು ಒಂದ್ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು, ಹಂಗಾಗಿ ಕಡಿಮೆ ಐಟಮ್ಸ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಟೊಮೊಟೊ ಹಾಕಿದ ತಕ್ಷಣ ಅವರೆಕಾಳು ಮೆಂತೆ ಸೊಪ್ಪು ಹಾಕೋಬಿಟ್ಟೆ. ಟೈಮ್ ಆಗ್ಬಿಟ್ಟಿತ್ತು. ಬೇಗ ಅಡುಗೆ ಆಗ್ಬೇಕು ಅಂದ್ರೆ ಈ ತರ ಎಲ್ಲ ಒಟ್ಟಿಗೆ ಹಾಕಿ ನಾನು ಒಗ್ಗರಣೆ ಮಾಡ್ಕೊಬಿಡ್ತೀನಿ. ಎಲ್ಲ ಜೊತೆಗೆ ಬೇಯ್ತವೆ ಅನ್ಬಿಟ್ಟು. ಟೈಮ್ ಇದ್ರೆ ಒಂದೊಂದಾದ್ಮೇಲೆ ಒಂದೊಂದು ಬೆಂದ್ಮೇಲೆ ಹಾಕೊಳ್ತೀನಿ. ಸೊಪ್ಪು ಜೊತೆಗೆ ಟೊಮೊಟೊ, ಅವರೆಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಮಸಾಲೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಹಸಿ ಮಸಾಲೆಗೆ ಏನು ಮಸಾಲಾಸ್ ಏನು ಹಾಕೊಂಡಿಲ್ಲ. ಇವಿಷ್ಟನ್ನೇ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಇದ್ರ ಜೊತೆಗೆ ತರಕಾರಿನೂ ಹಾಕಿ ಮಾಡ್ಕೋಬಹುದು. ನಾನು ಇವಿಷ್ಟನ್ನೇ ಟೇಸ್ಟ್ ಮಾಡೋಣ ಹೆಂಗ್ ಬರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಮಾಡ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ. ಇಷ್ಟೇ, ಧನಿಯಾ ಪುಡಿ ಬಿಟ್ಟು ಬೇರೆ ಏನು ಮಸಾಲಾಸ್ ಎಕ್ಸ್ಟ್ರಾ ಹಾಕೊಂಡಿಲ್ಲ. ಅದು ಲಾಸ್ಟ್ ಮಿನಿಟ್ ಅಲ್ಲಿ ಹಾಕೊಂಡು ನೋಡೋಣ ಟೇಸ್ಟ್ ಬರ್ಬೋದು ಅಂತ ಹಾಕೊಂಡಿದ್ದು. ಆಮೇಲೆ ಒಂದ್ ಸ್ವಲ್ಪ ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನೇ ಹಾಕೊಂಡೆ. ಅದನ್ನ ಹಾಕೊಂಡು ಒಂದು 10 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವರೆಕಾಳು ಬೇಯಬೇಕಲ್ಲ, ದಪ್ಪ ಅವರೆಕಾಳು ಬೇರೆ ಬೇಗ ಬೇಯ್ತೈತೋ ಇಲ್ಲ ಅನ್ನೋ ಜೊತೆ ಅಂದ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕೊಳ್ತಾ ಇದ್ದೀನಿ. ಇವತ್ತು ರೇಷನ್ ಅಕ್ಕಿಲೇ ಮಾಡ್ಕೊಳ್ತಾ ಇದ್ದೀನಿ ನಾನು. ಶಿವ ಹೇಳ್ತು, ಶಿವಾಗೆ ರೇಷನ್ ಅಕ್ಕಿಲ್ ಪಲಾವ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ಮಾಮೂಲಿ ಅಕ್ಕಿ ಮಾಡ್ತೀವಲ್ಲ ಸೋನಾ ಮುಸ್ರಿ ಅಕ್ಕಿಲಿ, ಅದ್ರಲ್ಲಿ ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಾ ಇರ್ತೈತೆ. ಆಮೇಲೆ ಉಪ್ಪು ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ತರ ಅಡುಗೆಗಳು ಮಾಡ್ಬೇಕಾದ್ರೆ ಬಿಸಿನೀರು ಕಾಯಿಸ್ಕೊಬಿಡ್ತೀನಿ ನಾನು, ಬೇಗ ಬೇಯಬೇಕು ಅಂದ್ಬಿಟ್ಟು. ಆಮೇಲೆ ಅರ್ಧದಷ್ಟು ಬೆಂದ್ಮೇಲೆ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಮೆಂತೆ ಸೊಪ್ಪು ಹಾಕ್ಬೇಕಾದ್ರೆ ಮೊಸರು ಹಾಕಿ ನಾವು ಒಗ್ಗರಣೆ ಮಾಡ್ಕೋಬಹುದು. ಮೊಸರು ಇಲ್ಲದೆ ಇದ್ದಾಗ ಈ ತರ ನಿಂಬೆಹಣ್ಣು ಬಳಸ್ಕೊಳ್ತೀನಿ. ಈ ತರ ಹುಳಿ ಐಟಮ್ ಏನಾರ ಇರಲೇಬೇಕು, ಬಾತಲ್ಲಿ ಚೆನ್ನಾಗಿರ್ತದೆ. ವೇಟ್ ಇಟ್ಟು ಬೇಯಿಸ್ಕೊಂಡ್ರೆ ಒಂದು 10 ನಿಮಿಷಕ್ಕೆ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಬಿಡ್ಬೋದು. ಈ ತರ ಮಾಮೂಲಿ ಕುಕ್ಕರಲ್ಲಿ ಹೆಂಗ್ ಬರ್ತೈತೆ ಹಂಗ್ ಬರ್ತೈತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ. ಬಿಸಿ ಬಾತು, ಸೌತೆಕಾಯಿ, ಬಾಳೆಹಣ್ಣು ರೆಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ಚಟ್ನಿನೋ ಮೊಸರು ಬಜ್ಜಿನೋ ಇರ್ಬೇಕಿತ್ತು. ಬಟ್ ಶಿವ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದೇ ಇಲ್ಲ ತರಕ್ಕೆ.
ಅದಕ್ಕೆ ಫೋನ್ ಮಾಡ್ದೆ ತಿನ್ ಬಾ ಅಂದ್ರೆ ಆರಿಸ್ತಾ ಇರೋ ಬತ್ತೀನಿ ಅಂತೈತೆ, ಅದಕ್ಕೆ ಆರಿಸ್ತಾ ಇದೀನಿ. ಬಿಸಿ ಬಿಸಿ ಬೇಗ ಬೇಗ ತಿನ್ನಕ್ಕಾಗಲ್ಲ ಅಂತ. ಬನ್ನಿ ಬನ್ನಿ ಬನ್ನಿ, ಫುಲ್ ತಣ್ಣಗ ಆರಿಸ್ಬಿಟ್ಟಿದೀನಿ ಐಸ್ ತರ. ಅವಿಸಿಟ್ಟು ಮಧ್ಯಾಹ್ನಕ್ಕೆ ಮೊಸರು ಬಜ್ಜಿ ತಂದ್ಬಿಡ. ಮೊಸರು ತಗೋ, ಬಜ್ಜಿ ಮಾಡ್ತೀನಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸರ್ ಆಯ್ತಾ? ನಿಧಾನ ತಿನ್ನು. ಸಿಂಪಲ್ ಆಗಿ ಅಡುಗೆ ಮಾಡಿದ್ರು ಸೂಪರ್ ಡೂಪರ್ ಆಗಿ ಟೇಸ್ಟ್ ಬಂದಿತ್ತು ಫ್ರೆಂಡ್ಸ್. ಹಂಗದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದೇ ಖುಷಿಲಿ ದೋಸೆಗೆ ನೆನೆಸ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನೆನೆಸ್ತಾ ಇದ್ದೀನಿ ಫ್ರೆಂಡ್ಸ್. ಉದ್ದಿನ ಕಾಳು, ಮೆಂತೆ, ತೊಗರಿ ಬೇಳೆ, ಕಡಲೆ ಬೇಳೆ, ಅಕ್ಕಿ ಇವಿಷ್ಟು ತೊಳೆದಿರ್ತಾ ಇದ್ದೀನಿ. ಆಮೇಲೆ ಅನ್ನ ಸ್ವಲ್ಪ, ಅವಲಕ್ಕಿ ಸ್ವಲ್ಪ ಹಾಕಿ ರುಬ್ಕೊಂಡ್ರೆ ಸಾಕು. ಅದು ಆಮೇಲೆ ಅಲ್ಲ, ಸಂಜೆ. ಈಗ ಇವಿಷ್ಟನ್ನು ತೊಳೆದು ನೆನೆಸಿಟ್ಬಿಟ್ಟು ಆಮೇಲೆ ಬಟ್ಟೆ ಜಾಲ್ಸಕ್ ಹೋಗ್ತೀನಿ. ಮೊದಲು ಪಾತ್ರೆ ತೊಳ್ಕೊಬಿಡೋಣ ಅಂತ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಬಟ್ಟೆ ಜಾಳ್ಸ್ಕೊಳ್ಳೋಕೆ ಆರಾಮಾಗಿರ್ತೈತೆ ಜಾಗ ಅಂದ್ಬಿಟ್ಟು. ಇವಾಗ ನಮ್ಮ ನೀರ್ ಮನೆ ಸಹ ಹೊಸ ಮನೆ ಆಗ್ಬಿಟ್ಟೈತೆ. ಕೆಳಗಡೆ ಎಲ್ಲ ಪೇಂಟ್ ನೀರ್ ಆಗ್ತಾ ಹೋಗ್ಬಿಡ್ತೈತೆ ಅಂತ ಅನ್ಕೊಂಡಿದೀನಿ. ಆಲ್ರೆಡಿ ಹೋಗ್ತಾ ಐತೆ. ಈ ತರ ಪೇಂಟ್ ಹೊಡಿಬಾರ್ದು ಅಂತ ಅನಿಸ್ತೈತೆ. ನೀರ್ ಮನೆಗೆ ಆಯಿಲ್ ಪೇಂಟ್ ಹೊಡಿಬಹುದು. ಅದು ಸ್ವಲ್ಪ ಕತ್ಲೆ ಐತಲ್ಲ ಫ್ರೆಂಡ್ಸ್. ಲೈಟ್ ಇದ್ರೂ ಲೈಟ್ ಹಾಕೋಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ನನಗೆ. ಯಾಕಂದ್ರೆ ಪೇಂಟ್ ಹೊಡೆದಾಗಿಂದ ಒಂಥರ ಬೆಳಕು ಜಾಸ್ತಿ ಕಾಣಿಸ್ತಿದೆ. ಹಂಗಾಗಿ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಕೊಂಡ್ರೆ ಆಮೇಲೆ ನೋಡಿದ್ರೆ ಕತ್ಲೆನಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಮೊದಲೆಲ್ಲ ನಾನು ಬೆಳಗ್ಗೆ ಹೊತ್ತು ಪಾತ್ರೆ ತೊಳೆ ಅಭ್ಯಾಸನೇ ಮಾಡ್ಕೊಂಡಿರ್ಲಿಲ್ಲ. ಇತ್ತೀಚೆಗೆ ಸಂಜೆ ಬರೋಷ್ಟರಲ್ಲಿ ಫುಲ್ ಕೋಲ್ಡ್ ಆಗ್ಬಿಟ್ಟಿರ್ತೈತೆ ನೀರೆಲ್ಲ, ಮತ್ತೆ ಚಳಿ ಜಾಸ್ತಿ ಇರ್ತೈತೆ. ಇವಾಗೂ ಅಷ್ಟೇ ನಾನು ಮೋಟರ್ ನೀರು ಹಿಡ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಮ ನೀರು ಮುಟ್ಟಕ್ಕೆ ಆಗಲ್ಲ, ಐಸ್ ವಾಟರ್ ಇದ್ದಂಗೆ ಇರ್ತೈತೆ, ಹಂಗೆ ಫ್ರೀಸ್ ಆಗ್ಬಿಡ್ತೈತೆ ಕೈ. ಯಾರಾದ್ರೂ ಹೆಣ್ಮಕ್ಳು ತಣ್ಣೀರಲ್ಲಿ ಪಾತ್ರೆ ತೊಳಿತಾ ಇದ್ರೆ ದಯವಿಟ್ಟು ತಣ್ಣೀರಲ್ಲಿ ಪಾತ್ರೆ ತೊಳೆಯಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಸ್ಟವ್ ಅಲ್ಲಾದ್ರೂ ಬಿಸಿನೀರು ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಳಿರಿ. ನಮಗೂ ನಮ್ಮ ಆರೋಗ್ಯ ತುಂಬಾನೇ ಮುಖ್ಯ. ಅದಕ್ಕೋಸ್ಕರ ನಾನು ಮೋಟರ್ ನೀರು ಬರೋದ್ರಿಂದ ಸ್ವಲ್ಪ ಬೆಚ್ಚಗಿರ್ತೈತೆ. ಅದಕ್ಕೆ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಶಿವ ತೊಳೆದಿಟ್ಟಿರೋ ಬಟ್ಟೆಗಳನ್ನೆಲ್ಲ ಜಾಲ್ಸ್ಕೊಳ್ಳೋಣ ಅಂತ ಹೋದೆ. ಎಲ್ಲ 1-2-3 ಜೊತೆ ಒಕ್ಕೊಂಡಿರ್ತೈತೆ. ಅಂದ್ರೆ ನೋಡಿದ್ರೆ 4-5 ಜೊತೆ ಬಟ್ಟೆ ಒಕ್ಕೊಬಿಟ್ಟಿರ್ತೈತೆ. ಹೆಂಗೋ ದೇವ್ರು ಇಷ್ಟಾದ್ರೂ ಒಳ್ಳೆ ಬುದ್ಧಿ ಕೊಟ್ನಲ್ಲ ಅಂತ ಖುಷಿ ಪಡ್ಬೇಕು. ಇಲ್ಲ ಈ ಬಟ್ಟೆಗಳನ್ನೆಲ್ಲ ಮತ್ತೆ ಜಾಲ್ಸಕ್ ನನಗೆ ಬಿಟ್ನಲ್ಲ ದೇವ್ರು ಅನ್ಬಿಟ್ಟು ದುಃಖ ಪಡ್ಬೇಕೋ ಒಂದು ಗೊತ್ತಾಗ್ತಾ ಇರ್ಲಿಲ್ಲ. ನನಗೆ ಶಿವ ಬಟ್ಟೆಗಳು ಜಾಲ್ಸ್ಬೇಕಂದ್ರೆ ನನಗೆ ಇಷ್ಟನೇ ಆಗಲ್ಲ. ಒಂಥರ ಹಿಂಸೆ ಪಡ್ತಾ ಇರ್ತೀನಿ. ಅದು ಈ ಜೀನ್ಸ್ಗಳ ಎಮ್ಮೆ ಇದ್ದಂಗೆ ಇರ್ತವೆ. ಒಂದ್ ಕಡೆ ಎಮ್ಮೆ ಆದ್ರೂ ಮೇಯಿಸ್ಬಿಟ್ಟು ಬಂದ್ಬಿಡ್ಬೋದು. ಶಿವ ಬಟ್ಟೆಗಳು ಜಾಲ್ಸ್ಕೊಳ್ಳೋ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಆದ್ರೆ ಏನೇ ಹೇಳಿ ಫ್ರೆಂಡ್ಸ್, ನನಗಿಂತ ನೀಟಾಗಿ ಬಟ್ಟೆಗಳು ಹೋಗಿತೈತೆ. ನಾನತ್ರ ಒಂದ್ ಸ್ವಲ್ಪ ಕೋಪ ಬಂದ್ಬಿಟ್ರೆ ಬಟ್ಟೆಗಳು ಸ್ವಲ್ಪ ಬ್ರಷ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಶಿವ ಹಂಗಲ್ಲ, ನೀಟಾಗಿ ಹೋಗ್ಬೇಕು. ಕೊಳೆ ಎಲ್ಲ ಅಲ್ಲಿವರೆಗೂ ಬ್ರಷ್ ಮಾಡ್ತಿದೆ. ಅದಕ್ಕೆ ನಾನು ಶಿವ ಕೈಲಿ ಬಟ್ಟೆ ವಾಶ್ ಮಾಡಕ್ ಸಕೆ ಇಷ್ಟ. ಹಳೆ ಬಟ್ಟೆನೆಲ್ಲ ಹೊಸ ಬಟ್ಟೆ ಮಾಡ್ಬಿಡ್ತೈತೆ, ಆ ತರ ಒಗಿತೈತೆ. ಆದ್ರೆ ಮೈ ಬಗ್ಗಲ್ಲ ಅಷ್ಟೇ. ಹೆಂಡತಿ ಇದ್ದಾಳಲ್ಲ, ವೇಸ್ಟ್ ಆಗಿ ಹೆಂಡತಿನೇ ಒಗಿಲಿ ಅನ್ನೋ ಆಟ ಅಷ್ಟೇ. ಶಿವ ಬಟ್ಟೆಗಳ ಜೊತೆಗೆ ನಂದೊಂದು ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಕೊಂಡಿದ್ದೀನಿ ಫ್ರೆಂಡ್ಸ್. ಸದ್ಯಕ್ಕೆ ಮಿಕ್ಕಿದೆಲ್ಲ ಇನ್ನೊಂದಿನ ನೋಡುವ. ಒಂದೇ ದಿನ ಹೋಗಿದ್ರೆ ಪೇಷಂಟ್ ಆಗ್ಬಿಡ್ತೀನಿ. ಫುಲ್ ಎನರ್ಜಿ ಹೋಯ್ತು. ಈಗ ಡೌನ್ ಆಗಿರೋ ಎನರ್ಜಿನ ನಾವು ತರಿಸ್ಕೊಳ್ಳೇಬೇಕು ಎಮರ್ಜೆನ್ಸಿಗೆ. ಇಲ್ಲಾಂದ್ರೆ ತಲೆ ಸುತ್ತ ಬೀಳುವ ಎಲ್ಲ ಸಾಧ್ಯತೆಗಳು ನನ್ನಲ್ಲೇ ಕಾಣ್ತಾ ಇದೆ. ಇದೇ ಎನರ್ಜೆಟಿಕ್ ಚಾಕ್ಲೇಟ್ ಫ್ರೆಂಡ್ಸ್. ಮೊದಲು 4 ಲೀಟರ್ ನೀರು ಕುಡಿತಿದ್ದೆ ಫ್ರೆಂಡ್ಸ್ ನಾನು. ಆಮೇಲೆ ಅಭ್ಯಾಸನೇ ತಪ್ಪಾಯ್ತು. ಅಂದ್ರೆ ಕಣ್ಣೆದುರುಗಡೆ ಬಾಟ್ಲಿದ್ರೆ ಪೆಪ್ಸಿ ಬಾಟ್ಲು ಬರ್ತಿದ್ದಲ್ಲ ಫ್ರೆಂಡ್ಸ್, ಫಾಂಟಾ, ಅದು 5 ಲೀಟರ್ ಬಾಟ್ಲು, ಅದ್ರಲ್ಲಿ ತುಂಬಿಟ್ಕೋತಾ ಇದ್ದೆ. ಸಂಜೆ ಗಂಟೆ ಖಾಲಿ ಮಾಡ್ತಾ ಇದ್ದೆ. ಬಾಟ್ಲು ಮುಂದೆನೆ ಇಟ್ಕೊಂಡು ನೀರ್ ಕುಡಿಬೇಕು ಅಂತ. ಆಮೇಲೆ ಅಭ್ಯಾಸನೇ ತಪ್ಪಾಯ್ತು. ಅದಕ್ಕೆ ಈ ಬಾಟ್ಲು ತರಿಸ್ಕೊಂಡಿದ್ದು. ಇನ್ಮೇಲೆ ಕಣ್ ಮುಂದೆನೆ ಇರ್ತಿದೆ. ನೋಡಿ ಖಾಲಿ ಮಾಡ್ತೀನಿ. ಸಕ್ಕತ್ತಾಗೈತೆ ಫ್ರೆಂಡ್ಸ್. ಬಾಟ್ಲು ನೋಡಿದ್ರೇನೆ ನೀರ್ ಕುಡಿಬೇಕು ಅಂತ ಅನಿಸ್ತೈತೆ. ಎರಡು ಬಾಕ್ಸ್ ಮಾತ್ರ ತಿನ್ಬೇಕು ಫ್ರೆಂಡ್ಸ್. ಮಧ್ಯಾಹ್ನ 2 ಬಾಕ್ಸ್, ಸಂಜೆ 2 ಬಾಕ್ಸ್. ಈ ಚಾಕ್ಲೇಟ್ನ ನನಗೆ 2 ದಿನ ತಿನ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟನ್ನು ಮಾತ್ರ ಎತ್ಕೊಂಡೋಗಿ ತಿನ್ಬಿಟ್ಟು ಓಕೆ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ತೀನಿ. ಈಗ ಮತ್ತೆ ಸಂಜೆ ಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. 2000 years later. ಶಿವಾಂತ ಹಣ್ಣುಗಾಯಿ ನೀರ್ಗಾಯಿ ಬಾಡಿ ಫ್ರೆಂಡ್ಸ್. ಸಿ ಇಲ್ಲೊಂದು ಟೆಂಪಲ್ ಲೋಡ್ ಮಾಡ್ತಾ ನಾಳೆ ಇಳಿಸ್ಕೊಂತಿದ್ರು 10 ಗಂಟೆ ಆಯ್ತದೆ. ಮತ್ತೆ ನನ್ನ ಬರ್ತಡೇ ನಾಳೆ. ನನ್ನ ಬರ್ತಡೇ ಎಷ್ಟು ಗಂಟೆಗೆ ಬತ್ತಿ ಹಂಗಾರ ಮನೆಗೆ? 10:30 ರಾತ್ರಿ. ಏನಿಲ್ಲ, ನಾಳೆ ಕೆಲಸ ಐತೆ ಅಂದ ತಕ್ಷಣ ನನ್ ಮೂಡ್ ಆಫ್ ಆಗೋಯ್ತು. ಇಲ್ಲ ತಮಾಷೆ ಮಾಡ್ದಾ? ತಮಾಷೆ ಮಾಡಕ್ ಇತಿಮಿತಿ ಇಲ್ಲ. ಅದು ಬರ್ತಡೇ ದಿನ, ಸೀರಿಯಸ್ ದಿನ, ಅದು ಸೀರಿಯಸ್ ಸಿಚುವೇಶನ್. ನಾನು ಹುಟ್ಟಿದೀನಿ ಅಂದ್ರೆ ಪ್ರಪಂಚನೇ 1 ಸೆಕೆಂಡ್ ಶಾಕ್ ಆಗಿರ್ತೈತೆ. ಅಂತ ದಿನ ಕಾಮಿಡಿ ಮಾಡ್ತೀನಿ ನೋಡಿ ಫ್ರೆಂಡ್. 10 ಗಂಟೆ ಕೆಲಸ ಐತೆ ಅಂತ ಹೇಳ್ಬಿಡ್ತು ಸಡನ್ ಆಗಿ. ನನ್ಗೆ 1 ಸೆಕೆಂಡ್ ಮೈಂಡ್ ಅಲ್ಲಿ ಏನೇನೋ ಆಗ್ಬಿಡ್ತು. ಬ್ರೈನ್ ಎಲ್ಲ ಶೇಕ್ ಆಗೋಯ್ತು. ಇನ್ನೇನ್ ಫ್ರೆಂಡ್ಸ್, ಬರ್ತಡೇ ದಿನ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಕೆಲಸ ಮಾಡ್ಬೇಕಾಗ್ತೈತೆ. ಏನೋ ಬರ್ತಡೇ ದಿನ ರಜಾ ಹಾಕೊಂಡು ಮನೇಲಿ ಇದ್ಬಿಟ್ರೆ ವರ್ಷ ಪೂರ್ತಿ ಮನೇಲಿ ಇದ್ದಂಗೆ ನನ್ ಬಿಲ್ಡಪ್. ಅದೊಂದು ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್. ಏನೇ ಆಗ್ಲಿ ಒಂಥರ ಖುಷಿಯಾಗಿರೋಣ ಮನೇಲಿ ಅಂತ.
ಅದು ಕೇರಳದಿಂದ ಗಿಡಗಳು ಬಂದವೆ ಫ್ರೆಂಡ್ಸ್ ಟಪ್ಪದಲ್ಲಿ. ಅದು ಇವತ್ತೇ ಇಳಿಸ್ಬೇಕು, ಇದಾಗ್ಬಿಡ್ತಾವಲ್ಲ, ತುಂಬಾ ಸೆನ್ಸಿಟಿವ್ ಗಿಡಗಳವು. ಈಗ ತೋರ್ಸೋಣ ಅಂತ ನನ್ ಮನ್ಸು ಹೇಳ್ತೈತೆ. ಅಲ್ಲಿ ಓನರ್ ಅವರೇ ಬೇಡ ಬೇಡ ಅಂತ ಮನ್ಸು ವಾಪಸ್ ತಳ್ತೈತೆ. ಯಾವ್ದಕ್ಕೆ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡ ಬನ್ನಿ ಫ್ರೆಂಡ್ಸ್, ಸೈಡಲ್ಲಿ ಹೋಗಿ. ಆ ಟಂಪೋದಲ್ಲಿ ಫ್ರೆಂಡ್ಸ್ ಪಾಪ ಶಿವ ಇಳಿಸಿ ಬರೋದು 10 ಗಂಟೆ ಆಗ್ತೈತಂತೆ ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅಂದ್ರೆ ಇದು ಡೈಲಿ ಇರಲ್ಲ. ಇತ್ತೀಚೆಗೆ ಒಂದು 2 ತಿಂಗಳಿಂದ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇಲ್ಲ, ತುಂಬಾ ಕತ್ಲೆ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಕಾರಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಶಿವ 10 ಗಂಟೆಲಿ ಬರೋಷಲ್ ನನ್ನ ಕಂಡಿಡಿಲೇಬಾರ್ದು, ಅಷ್ಟು ಚೇಂಜ್ ಆಗ್ಬೇಕು ನಾನು ಅಂತ ಅನ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕ್ ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಇದು ವರ್ಕ್ ಆಗ್ತಿದೆ, ಟ್ರೈ ಮಾಡ್ಬೇಕು. ಯಾಕೆ ಅಡ್ಗೆ ಮನೆಗೆ ಹೋಗಕ್ಕೆ ಧೈರ್ಯನೇ ಬರ್ತಾ ಇಲ್ವಲ್ಲ, ಯಾಕೆ ಹಂಗ್ ಸೌಂಡ್ ಬಂದು? ನನ್ ಫೇಸ್ ಪ್ಯಾಕ್ ಹಾಕೋತೀನಿ ಅಂದಿದ ತಕ್ಷಣ ಪಾತ್ರೆಗಳ ಶೇಕ್ ಆಗ್ಬಿಟ್ವಾ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನಿಲ್ಲ ಫ್ರೆಂಡ್ಸ್, ಜೈ ಬಜರಂಗಿ. ಇಲ್ಲಿಂದ ಅಲ್ಲಿ ತನಕ ಜೋಡಿಸಿದೀನಿ ಪಾತ್ರೆಗಳಂದ್ರೆ. ಓಕೆ ಫ್ರೆಂಡ್ಸ್, ಏನಿಲ್ಲ, ಮಿಸ್ ಆಗ್ಬಿಟ್ಟಿರ್ತೈತೆ, ದೇವಭೂತ ಬರಕ್ ಚಾನ್ಸ್ ಇಲ್ಲ ನನ್ನ ಹತ್ರ, ಅದು ನನ್ನ ಮುಖ ನೋಡ್ಕೊಂಡು. ಓಕೆ ಫ್ರೆಂಡ್ಸ್, ಅದಕ್ಕೆ ನಾನ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು. ಈ ಬೌಲ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಚಿಕ್ಕ ಚಿಕ್ಕದು. ಅಗಸೆ ಬೀಜ, ಇವೆರಡೇ ಫ್ರೆಂಡ್ಸ್ ಮಾಡ್ತೀನಿ. ವಿಡಿಯೋದಲ್ಲಿ ಬಂದಂಗೆ ಮುಖ ಆಗುತ್ತಾ ಇಲ್ಲ ಟ್ರೈ ಮಾಡಿ ನೋಡೋಣ. ಇದು ಸಿಂಪಲ್ ಫೇಸ್ ಪ್ಯಾಕ್ ಫ್ರೆಂಡ್ಸ್, ಒಂದು 2-3 ನಿಮಿಷದಲ್ಲಿ ಆಗುವಂಥದ್ದು. ಒಂದು ಗಜ್ಜಿ ಬಿಜಿ ಬಾಣ್ಲಿ ಇಟ್ಕೋಬೇಕು, ಅದಕ್ಕೆ ನೀರು ಹಾಕೊಂಡು ಅಗಸೆ ಬೀಜ ಹಾಕೋಬೇಕು. ನೀರೊಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ. ಅದನ್ನ ಕುದಿಯಕ್ ಬಿಡಬೇಕು. ನನಗೆ ಒಂದೇ ಡೌಟ್ ಇದ್ದಿದ್ದು, ಇದು ಕುದಿತಾ ಗಟ್ಟಿ ಆಗ್ತೈತಾ, ಜೆಲ್ ತರ ಆಗ್ತೈತಾ ಅಂತ. ಬೀಜ ಹೆಂಗ್ ಜೆಲ್ ತರ ಆಗ್ತೈತೆ ಅನ್ನೋದು ಒಂದೇ ಡೌಟು. ಅದು ಕುದಿದು ಜಲಿ ಬರೋ ತನಕ ನನ್ ನಂಬಿಕೆ ಬರಲೇ ಇಲ್ಲ ಏನೋ ಹಾಕ್ತಾರೆ ಅವರು ಜಲ್ಲಿ ತರ ಬರಕ್ಕೆ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದು ಬೀಜನೇ ಹಂಗೆ ಇರೋದು ಅಂತ. ಆಮೇಲೆ ಅಕ್ಕಿ ಹಿಟ್ಟು ಹಾಕೊಂಡು ಸ್ಟವ್ ಆಫ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು, ಗಂಟು ಬಡ್ದೇ ಇರೋ ತರ. ಅಷ್ಟೇ ಸಿಂಪಲ್ ಆಗಿ ರೆಡಿ. ಓಕೆ ಫ್ರೆಂಡ್ಸ್, ಮುಖ ನೀಟಾಗಿ ವಾಷಿಂಗ್ ಪೌಡರ್ ನೀರು ಹಾಕಿ ತೊಳೆದಿರ್ಬೇಕು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ. ಇದು ಅಂಟ್ಕೊಳ್ಳೋದೇ ಡೌಟ್ ಆಗೈತಲ್ಲ ನನ್ಗೆ. ಏನೇ ಆದ್ರೂ ಸ್ಮೆಲ್ ನೋಡ್ಬೇಕು, ಟೇಸ್ಟ್ ಆಗಿದ್ರೆ ತಿನ್ಬಿಡ್ಬೇಕು, ಆತರ ಮಾಡ್ತೀನಿ ಫ್ರೆಂಡ್ಸ್. ತಿನ್ಬೇಕು ಅನಿಸ್ತೈತೆ ನೋಡಿದ್ರೆ. ಬೇಡ ಫ್ರೆಂಡ್ಸ್, ಏನ್ ಹೆಚ್ಚು ಕಡಿಮೆ. ಈಗ ಲೆಟ್ಸ್ ಸ್ಟಾರ್ಟ್. ಪರವಾಗಿಲ್ಲ, ಹಚ್ಕೋತಿದೆ. ಹಿಂಗೆ ಹಚ್ಕೊಂಡಿದ್ರು ವಿಡಿಯೋದಲ್ಲಿ. ಯಾರೇನ್ ಮಾಡ್ತಾರೆ ಎಲ್ಲ ಮಾಡ್ಬೇಕು ನಾನು. ದಂಡುಪಾಳೆ ಹತ್ರ ಬರ್ತೀನಿ ನಿಧಾನಕ್ಕೆ. ಊಟ ತಿನ್ಬಾ. ಆಯ್ತು ಬಿಡಪ್ಪ, ಹೋಟ್ಲಿಗೆ ಹೋಗ್ತಾರಂತೆ ಫ್ರೆಂಡ್. ಹೋಗ್ ಒಳ್ಳೇದಾಗ್ಲಿ. ಅಷ್ಟೇ ಫ್ರೆಂಡ್ಸ್, ನಾನು ಇವತ್ತು ಬ್ಯೂಟಿ ಕೇರ್ ಕೊಡ್ತಾ ಇದ್ದೀನಿ. ಗಂಡನ ಊಟ ತಿಂಡಿ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅದು ಬೇರೆ ಅವರೆಲ್ಲ ಕೆಲಸದವರಲ್ಲ, ಅವರಲ್ಲ ಫ್ರೆಂಡ್ಸ್. ಅವ್ರ ಜೊತೆ ಹೋಗಿ ಊಟ ಮಾಡ್ಕೊ ಬರ್ಲಿ. ನನಗಂತೂ ಫ್ರೀ ಆಗಿ ಬಿಡಲ್ಲ ಎಲ್ಲೂ ಹೋಗಕ್ಕೆ ಬರಕ್ಕೆ. ಗಂಡ ಅದು ಹೋಗಿ ಬರ್ಲಿ. ತ್ಯಾಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ತ್ಯಾಗ. ಪರವಾಗಿಲ್ಲ ಫ್ರೆಂಡ್ಸ್, ಕಚ್ಕೋತೈತೆ. ನಾನು ನಂಬಿರ್ಲಿಲ್ಲ ಅವರೆಲ್ಲ ಹಚ್ಕೋಬೇಕಾರೆ. ಬೆಳಗ್ಗೆ ಸ್ವಲ್ಪ ಪಳ ಆಗ್ಬೇಕು. ಭ್ರಮೆ ನಮ್ ಲೈಫ್ ಎಷ್ಟು ಚೆನ್ನಾಗೈತಲ್ಲ ಫ್ರೆಂಡ್ಸ್. ಅಂದ್ರೆ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳ ಲೈಫ್. ಏನೇ ಹಬ್ಬ ಸ್ಪೆಷಲ್ ಆದ್ರೂ ಮನೇಲೆ ಫೇಸ್ ಪ್ಯಾಕ್ ಅದು ಮಾಡ್ಕೊಳ್ತೀವಿ, ಪೂಜೆಗೆ ರೆಡಿ ಮಾಡ್ಕೋತೀವಿ, ರಂಗೋಲಿ ಹಾಕ್ತಿವಿ, ಒಳ್ಳೊಳ್ಳೆ ಅಡಿಗೆಗಳು ಮಾಡ್ತೀವಿ. ಇದಕ್ಕಿಂತ ಇನ್ನೇನ್ ಬೇಕು? ಸಾವುಕಾರ್ಗೆ ಇದೆಲ್ಲ ಇರೋದೇ ಇಲ್ಲ. ಹಬ್ಬದಲ್ಲಿ ನಾವು ಪೂಜೆ ಮಾಡ್ಲಿಲ್ಲ ಅಂದ್ರೆ ದೇವ್ರೇನೋ ನಮ್ಗೆ ಶಾಪ ಕೊಟ್ಬಿಡೋ ತರ ನಾವು ಭಯ ಪಡ್ತೀವಿ. ಕೆಲವ್ರು ಪೂಜೆನೇ ಮಾಡಲ್ಲ. ಅವ್ರ ದೇವ್ರ ಚೆನ್ನಾಗೇ ಇಟ್ಟಿರ್ತಾನೆ, ಅದು ನಮ್ಗೆ ಹೊಟ್ಟೆ ಕಿಚ್ಚು ಅಷ್ಟೇ. ಹೊಟ್ಟೆ ಕಿಚ್ಚಲ್ಲ, ಆಶ್ಚರ್ಯ. ಬ್ರಾಕೆಟ್ ಒಳಗೆ ಹೊಟ್ಟೆ ಕಿಚ್ಚ ಅನ್ಕೊಳ್ಳಿ ಫ್ರೆಂಡ್ಸ್. ನನ್ಗೆ ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಅವ್ರು ಪೂಜೆ ಮಾಡಲ್ಲ, ಏನು ಮಾಡಲ್ಲ, ಒಂದು ದಾನ ಧರ್ಮ ಮಾಡಲ್ಲ. ಯಾಕೆ ಅವ್ನು ಚೆನ್ನಾಗಿಟ್ಟಿದ್ಯಾ ಅಂತ ದೇವ್ರನ್ನ ಇಟ್ಕೊಂಡು ಕೇಳೋಣ ಅಂತ ಅನಿಸ್ತೈತೆ. ದೇವ್ರ ಕೈಗೆ ಸಿಗಲ್ಲ. ನೆಕ್ಕಾಗ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಪಕ್ಕ ನೋಡಿ ಹಿಂಗ್ ಜಾರ್ಕೊಂಡು ಹೋಗ್ತಿದ್ದೆ. ನೆಕ್ ಕ್ಯಾನ್ಸಲ್ ಮಾಡೋಣ. ನೆಕ್ ಕೇರ್ ಇನ್ನೊಂದಿನ ಇಟ್ಕೊಳ್ಳೋಣ. ಸಂಕ್ರಾಂತಿ ಹಬ್ಬಕ್ಕೆ ಇಟ್ಕೊಳ್ಳೋಣ ನೆಕ್ ಕೇರ್. ನಾನು ಸರಿ ಕೂಲಿ ಕೆಲಸ ಮಾಡೋದಕ್ಕೆ ಬರ್ತಡೆಗೆ ಈ ರೇಂಜ್ ರೆಡಿ ಆಗ್ತಾ ಇದೀನಿ. ಬೈ ಚಾನ್ಸ್ ದೇವ್ರನೇನಾರ ನನ್ನ ಸಾವುಕಾರ ಹುಟ್ಟಿಸ್ಬಿಟ್ಟಿದ್ರೆ ಏನ್ ಗತಿ? ಇಷ್ಟೊತ್ತು ಪಾರ್ಟಿಲಿ ತೇಲಾಡ್ತಾ ಇರ್ತೈತಿ. ಅದಕ್ಕೆ ದೇವ್ರು ನೀನ್ ಅಲ್ಲಗೆಲ್ಲ ಬರ್ಬೇಡ, ಇಲ್ಲೇ ಅಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟ ನಾನು. ನಮಗೂ ಆಸೆ ಇರ್ತೈತಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ಬೇಕು ಹಂಗೆ ಹಿಂಗೆ ಇದೆಲ್ಲ. ನಮ್ದೊಂಥರ ಸೆಲೆಬ್ರೇಷನ್ ಅಷ್ಟೇ. ದುಡ್ಡಿರೋರೇ ಮಾಡ್ಬೇಕಾ? ನಾವು ಮಾಡ್ತೀವಿ, ನಾವ್ ಯಾರು ಕಮ್ಮಿ ಇಲ್ಲ ಅಷ್ಟೇ. ಏನೋ ಕಾಣಿಸ್ತಿಲ್ಲ. ವಾವ್ ನೋಡಿ ಫ್ರೆಂಡ್ಸ್, ವೈಟ್ ಆಗ್ಬಿಟ್ಟು ಹಾಕ್ಲೆ. ಇದು ಕನ್ಸ ನನ್ಸ ನೋಡಿ.
ಇಲ್ಲಿ ವೈಟ್ಗಾಗಿದ್ದೀನಿ. ಮಿರಾಕಲ್ ಏನು ಇಲ್ಲ ತಾನೆ? ಆಗ್ಲಿ ಇನ್ನೂ ವೈಟ್ಗಾಗ್ಲಿ. ರೆಡಿ ಆಗಿದೆ. ಇಷ್ಟು ಮಂದಕ್ಕೆ ಯಾವ ವಿಡಿಯೋದಲ್ಲಿ ಹಚ್ಕೊಂಡಿರ್ಲಿಲ್ಲ. ನಾನು ಸ್ವಲ್ಪ ಜಾಸ್ತಿ ಬ್ಲಾಕ್ ಇದ್ದೀನಲ್ಲ, ಜಾಸ್ತಿ ವೈಟ್ ಬರ್ಲಿ ಅಂತ ಈ ತರ ದುರಾಸೆ ಪಡ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಚೆನ್ನಾಗಿ ಡ್ರೈ ಆಗೋ ತನಕ ಮ್ಯೂಟ್ ಅಲ್ಲೇ ಟಿವಿ ನೋಡ್ತಾ ಇರ್ತೀನಿ. ಅಂದ್ರೆ ನಾನ್ ಮ್ಯೂಟ್ ಅಲ್ಲಿ ಇರ್ತೀನಿ, ಟಿವಿನ ಸೌಂಡ್ ಅಲ್ಲಿ ಇಟ್ಕೊಂಡೆ ನೋಡ್ತಾ ಇರ್ತೀನಿ. ನನ್ನ ಕಣ್ಣಿಗೂ ಸಹ ರೆಸ್ಟ್ ಬೇಕು ಅಂತ ಅನಿಸ್ತಿದೆ ಫ್ರೆಂಡ್ಸ್. ಅದಕ್ಕೆ ಇದೇ ಗ್ಯಾಪಲ್ಲಿ ಸೌದೆಕಾಯಿ ಕಟ್ ಮಾಡ್ಕೊಂಡ್ ಬಂದೆ. ಅಂದ್ರೆ ನಾನು ಟಿವಿ ನೋಡ್ತೀನಿ, ಕಣ್ಣಿಗೂ ರಿಲ್ಯಾಕ್ಸ್ ಮಾಡ್ತೀನಿ. ಹೆಂಗಂದ್ರೆ ಅಪ್ಪ ಈಗ ತಾನೆ ಫ್ರಿಜ್ ಇಂದ ಎತ್ಕೊಂಡ್ ಬಂದೆ. ಸೌದೆಕಾಯಿ ತಣ್ಣಗೈತೆ. ಒಂದು ಕಣ್ಣಾಗ ಟಿವಿ ನೋಡ್ಬೇಕು, 5 ನಿಮಿಷ ಬಿಟ್ಟು ಈ ಕಣ್ಣಲ್ಲಿ ಈ ಸೌದೆಕಾಯಿ ಹಾಕೊಂಡು ಈ ಕಣ್ಣಲ್ಲಿ ಟಿವಿ ನೋಡು. ನಿನ್ ಜನ್ಮಕ್ಕೆ ಹೋಗೋ. ನಿಜ ಫ್ರೆಂಡ್ಸ್, 2 ಕಣ್ಣು ಮುಚ್ಚೋದ್ರ. ಅಯ್ಯಪ್ಪ ಭಯ ಆಗ್ತಿತ್ತು. ಅವ್ರ ತಾನೆ ಪಾತ್ರೆ ಡಮ ಡಮ ಸೌಂಡ್ ಬಂತು. ಅದಕ್ಕೆ ಈ ತರ ಟಿಕ್ ನಾನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ 20 ನಿಮಿಷ ಆಯ್ತು, ಡ್ರೈ ಆಗ್ಲಿಲ್ಲ. ಒತ್ತು ಮುಳುಗ್ತಲ್ಲ ಫ್ರೆಂಡ್ಸ್, ಇನ್ನೇನು 8 ಗಂಟೆ ಆಗ್ತಾ ಬಂತು. ಅದಕ್ಕೆ ಅದು ಡ್ರೈ ಆಗಲ್ಲ. ಯಾವ್ದೇ ಫೇಸ್ ಬೇಕಾದ್ರೂ 20 ನಿಮಿಷ ಮಾತ್ರ ಹಾಕೋಬೇಕಂತ. ಅದಕ್ಕೆ ಮೇಲೆ ಹಾಕೊಂಡ್ರೆ ಡೇಂಜರ್ ಇರುತ್ತೆ. ಅದಕ್ಕೆ ಇಷ್ಟು ವರ್ಷ ಗೊತ್ತಿದ್ದೀರ ನಾನು ಹೆಂಗೆ ಹಾಕೋಬಿಟ್ಟೆ. ಅದಕ್ಕೆ 20 ನಿಮಿಷ ಆದ್ಮೇಲೆ ರಿಮೂವ್ ಮಾಡ್ತಾ ಇದೀನಿ. ಈ ಬಟ್ಲಿಗೆ ತಗೋತಾ ಇದೀನಿ ಫ್ರೆಂಡ್ಸ್, ಅಂದ್ರೆ ರಿಸಲ್ಟ್ ಲೈವಲ್ಲಿ ತೋರಿಸ್ಬೇಕು ಅಂತ. ವಾವ್, ಮೊದ್ಲು ಹಿಂಗಿತ್ತು ಹಂಗೆ ಇದ್ದೀನಿ. ಒಂದಿನಕ್ಕೆಲ್ಲ ರಿಸಲ್ಟ್ ಕೊಡಲ್ಲ ಅಲ್ವಾ ಫ್ರೆಂಡ್ಸ್? ಆಗ್ತಾ ಇರೋಣ ಆಗಾಗ. ಈಗ ಸದ್ಯಕ್ಕೆ ನಾಳೆ ರಿಸಲ್ಟ್ ಬೇಕು ನನ್ಗೆ, ನನ್ ಬರ್ತಡೆ. ಪರವಾಗಿಲ್ಲ ಫ್ರೆಂಡ್ಸ್, ಒಂದ್ಸಲಕ್ಕೆಲ್ಲ ರಿಸಲ್ಟ್ ಕೊಡಲ್ಲ. ನಾನು ಫುಲ್ ವೈಟ್ ಆಗ್ಬಿಟ್ಟೆ ಫ್ರೆಂಡ್ಸ್ ಅಂತೆಲ್ಲ ಸುಳ್ಳೆಲ್ಲ ಹೇಳಕ್ ಹೋಗಲ್ಲ. ಒಂದ್ಸಲಕ್ಕೆಲ್ಲ ರಿಸಲ್ಟ್ ಕೊಡಲ್ಲ ಫ್ರೆಂಡ್ಸ್, ಯಾವ್ದೇ ಆಗ್ಲಿ. ಓಕೆ ಫ್ರೆಂಡ್ಸ್, ಈಗ ಮುಖ ತೊಳ್ಕೊ ಬರ್ತೀನಿ. ಸದ್ಯಕ್ಕೆ ನಾಳೆ ಒಂದಿನ ರಿಸಲ್ಟ್ ಇದ್ರು ಸಾಕು ನನಗೆ. ಸೋಪ್ ಹಾಕಿ ಮುಖ ತೊಳೆದಿಲ್ಲ ಫ್ರೆಂಡ್ಸ್, ಹಂಗೆ ಬರೀ ನೀರಲ್ಲಿ ತೊಳ್ಕೊ ಬಂದೆ. ಅದು ರಿಸಲ್ಟ್ ಇರ್ಬೇಕಲ್ಲ, ಸೋಪ್ ಹಾಕಿದ್ರೆ ಮತ್ತೆ ಎಲ್ಲ ಹೋಗ್ಬಿಡ್ತೈತೆ. ಬೆಳಗ್ಗೆ ಅಷ್ಟೇ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹಂಗೆ. ಯಾವ್ದೇ ಫೇಸ್ ಪ್ಯಾಕ್ ಹಾಕಿದ್ರು ಸೋಪ್ ಹಾಕಿ ಮುಖ ತೊಳಿಬಾರ್ದು. ಓಕೆ ಫ್ರೆಂಡ್ಸ್, ಈಗ ನಿನ್ನೆ ಮಾಡ್ಕೊಂಡಲ್ಲ ನಾನು ಮಾಯಿಶ್ಚರೈಸಿಂಗ್ ಕ್ರೀಮು, ಅದನ್ನೇ ಹಚ್ತೀನಿ. ಒಂದ್ ಸ್ವಲ್ಪ ಎತ್ಕೊಂಡು ಬೆಳ್ಳಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡೋದು ಅಷ್ಟೇ. ಎಲ್ಲಿ ಬ್ಯೂಟಿಷಿಯನ್ ಆಗ್ಬಿಡ್ತೀನೋ ಅಂತ ಒಂದೇ ಯೋಚನೆ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಕಣ್ಮೇಲೆ ಸೌತೆಕಾಯಿ ಎತ್ಕೊಂಡ್ರೆ ತಣ್ಣಗಾಗ್ತಿದೆ ಫ್ರೆಂಡ್ಸ್. ಎಷ್ಟು ಆರಾಮ್ ಅನಿಸ್ತೈತೆ ಗೊತ್ತಾ, ರಿಲ್ಯಾಕ್ಸ್ ಅನಿಸ್ತೈತೆ. ಅದಕ್ಕೆ ಕಣ್ಮೇಲೆ ಸೌತೆಕಾಯಿ ಎತ್ಕೊಳ ಆಗಾಗ. ಅಂತ ನನ್ನ ಸ್ಕಿನ್ ಕೇರ್ ಒಂದ್ ಸ್ವಲ್ಪ ಮುಗಿಸ್ಕೊಂಡೆ. ಓಕೆ ಫ್ರೆಂಡ್ಸ್, ಹೆಂಗಿದ್ರು ಅಡುಗೆ ಮಾಡಂಗಿಲ್ಲ, ಶಿವ ಹೊರಗಡೆ ತಿನ್ಕೊಬಂತಂತೆ ಅವರೆಲ್ಲರೂ ಅವರಲ್ಲ ಅವ್ರ ಜೊತೆ. ಅದಕ್ಕೆ ಈಗ ದೋಸೆ ಹಿಟ್ಟನ್ನ ಮೊದಲು ರುಬ್ಬಿಟ್ಬಿಟ್ಟು ಈ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆಗ ಬೆಳಗ್ಗೆ ನಂಗೆ ರೆಸ್ಟ್ ಸಿಗ್ತೈತೆ. ನಾಳೆ ಆದಷ್ಟು ನಾನು ರೆಸ್ಟ್ ಅಲ್ಲೇ ಇರಬೇಕು ಫ್ರೆಂಡ್ಸ್. ಬರ್ತಡೇ ದಿನ ಮುಂದಿನ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಕೆಲಸ ಹಿಂಗಿರೋ ನಾನೇ ಮಾಡ್ಬೇಕು ಫ್ರೆಂಡ್ಸ್. ಬೆಳಗ್ಗೆ ನೆನ್ಸಿದ್ದು ಬೇಳೆಗಳು ಹಕ್ಕಿಗಳು ಎಲ್ಲ ಚೆನ್ನಾಗಿ ನೆಂದೈತೆ. ಅವಲಕ್ಕಿ ಆಗ್ತಿಲ್ಲ ಫ್ರೆಂಡ್ಸ್, ಅನ್ನನೇ ಮಿಕ್ಕೈತೆ. ಅನ್ನ ವೇಸ್ಟ್ ಆಗ್ತೈತಲ್ಲ, ಅನ್ನನೇ ಹಾಕಿ ರುಬ್ತೀನಿ ನಾನು. ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್, ಅನ್ನ ಹಾಕಿ ರುಬ್ಬಿದ್ರೆ ನಮ್ಗೆ ಚೆನ್ನಾಗಿ ಬರ್ತೈತೆ, ಟೇಸ್ಟ್ ರುಚಿಯಾಗಿರ್ತೈತೆ, ಒಂಥರ ಸ್ಪಾಂಜ್ ತರ ಬರ್ತೈತೆ ದೋಸೆ. ಅವಲಕ್ಕಿ ಬದಲು ಅನ್ನನೇ ಹಾಕೊಳ್ತೀನಿ. ಅವಲಕ್ಕಿ ಹಾಕಿದ್ರೆ ತರಕಾರಿ ಆಗಿ ಬರ್ತೈತೆ, ಅನ್ನ ಹಾಕಿದ್ರೆ ಸಾಫ್ಟ್ ಆಗಿ ಬರ್ತೈತೆ. ಸೆಟ್ ದೋಸೆ ಮಾಡ್ತೀವಲ್ಲ ಆ ತರ. ಅದಕ್ಕೆ ಈ ತರ ಮಾಡ್ತೀನಿ. ಈಗ ಯಾವಾಗ್ಲೂ ದೋಸೆ ಇಟ್ಟು ನೀನು ರುಬ್ಕೊಡು ಅಂತ ಶಿವ ಹತ್ರ ಗಲಾಟೆ ಮಾಡ್ತಾ ಇದ್ದೆ. ಬಟ್ ಇವತ್ತು ಶಿವ ಬಚಾವಾಗ್ಬಿಟ್ಟೈತೆ. ಇನ್ನ 10 ಗಂಟೆ ಆಗ್ತಾ ಬಂದ್ರು ಇನ್ನ ಬಂದಿರ್ಲಿಲ್ಲ. ಹಂಗಾಗಿ ಇವತ್ತು ಶಿವ ಬಂದಿದ್ರು ರುಬ್ಕೊಡ್ತಾ ಇರ್ಲಿಲ್ಲ ಅನ್ಕೊಳ್ಳಿ. ನಾನೇನಾದ್ರು ದೋಸೆ ಇಟ್ಟು ರುಬ್ಕೊಡು ಅಂದಿದ್ರೆ ಆ ಮಿಕ್ಸಿ ಒಳಗೆ ನಾನೇ ಹಾಕ್ಬಿಟ್ಟು ರುಬ್ಬಿಟ್ಟಿರೋದು. ಇಷ್ಟು ತನಕ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ, ದೋಸೆ ಇಟ್ಟು ರುಬ್ಕೊಡು ಅಂತ ಅನ್ಬಿಟ್ಟು ಸುಪ್ರಭಾತ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಅದಕ್ಕೆ ನಾನು ಕಷ್ಟಪಟ್ಟು ರುಬ್ತಾ ಇದ್ದೀನಿ. ಕೆಲವರಿಗೆ ಡೌಟ್ ಬರ್ಬೋದು, ಅನ್ನ ಹಾಕಿ ರುಬ್ಬಿದ್ರೆ ಚೆನ್ನಾಗಿ ಬರ್ತೈತಾ, ಅಂಟ್ಕೊಳ್ತೈತಾ ಹಂಗೆ ಅಂತ. ಏನಿಲ್ಲ, ನಮ್ಗೆ ಅನ್ನ ಹಾಕಿ ರುಬ್ಬಿದ್ರೇನೆ ನನ್ಗೆ ಇಷ್ಟ. ನನಗೆ ಸಾಫ್ಟ್ ಆಗಿ ಬರ್ತೈತೆ, ಒಂಥರ ದೋಸೆ ತಿನ್ನಕ್ಕೆ ಮಜವಾಗಿರ್ತೈತೆ. ಅದು ಬೆಣ್ಣೆ ದೋಸೆ ಮಾಡ್ತೀವಲ್ಲ, ಅದಕ್ಕೆ ಈ ತರ ಅನ್ನ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ. ಅವಲಕ್ಕಿ ಹಾಕಿ ರುಬ್ಕೊಂಡ್ರು ಚೆನ್ನಾಗಿ ಬರ್ತೈತೆ. ಅನ್ನ ಮಿಕ್ಕಿದಾಗ ಈ ತರ ಜಾಸ್ತಿ ಅನ್ನ ಹಾಕಿ ರುಬ್ಕೊಬಿಡ್ತೀನಿ. ಮತ್ತೆ ಈ ಹಿಟ್ಟನ್ನ ದೋಸೆ ಹಿಟ್ಟಿಗೆ ಮಾತ್ರ ಅಲ್ಲ, ಇಡ್ಲಿ ಹಿಟ್ಟಾಗೂ ಬಳಸ್ಕೋಬಹುದು. ಅನ್ನ ಹಾಕಿ ರುಬ್ಬೋದ್ರಿಂದ ಸಾಫ್ಟ್ ಆಗಿ ಬರ್ತೈತೆ. ಇಡ್ಲಿನೂ ಅಷ್ಟೇ ತಿನ್ನಕ್ ತುಂಬಾ ರುಚಿಯಾಗಿರ್ತೈತೆ. ಅವಲಕ್ಕಿ ಅದೆಲ್ಲ ಬಳಸೋದು ಇತ್ತೀಚೆಗೆ ನಾನು ಅಭ್ಯಾಸ ಮಾಡ್ಕೊಂಡಿರೋದು. ನಮ್ಮೂರ್ ಕಡೆ ಆಗ್ಲಿ ಹಳ್ಳಿ ಕಡೆ ಆಗ್ಲಿ ಅನ್ನನೇ ಹಾಕಿ ಜಾಸ್ತಿ ಬಳಸ್ತೀವಿ ನಾವು. ಹಂಗಾಗಿ ಹಿಟ್ಟನೆಲ್ಲ ರುಬ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಹಿಟ್ಟು ಬೇಳೆ ಹಿಟ್ಟು ಎಲ್ಲ ಮಿಕ್ಸ್ ಆಗ್ಬೇಕಲ್ಲ, ಹಂಗಾಗಿ ಒಂದ್ ಕಡೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ
ಇದೇನು ಹುಳಿ ಬರಲ್ಲ ಅನ್ಕೊಳ್ತೀನಿ, ಯಾಕಂದ್ರೆ ವಾತಾವರಣ ತುಂಬಾ ಕೋಲ್ಡ್ ಆಗೈತೆ. ಆದ್ರೂ ಹಂಗೆ ಮುಚ್ಚಿಡ್ತೀನಿ, ಸೋಡಾ ಹಾಕಿದ್ರೆ ಹುಳಿ ಬರ್ಬೋದು ಅಂತ. ಹಾಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೋದೆ. ಬೆಳಗ್ಗೆ ಮಿಕ್ಕಿರೋ ಪಲಾವ್ ಇತ್ತಲ್ಲ ಅದನ್ನ ಸ್ವಲ್ಪ ಆರ್ಟ್ ಬಾಕ್ಸ್ಗೆ ಎತ್ತಿಟ್ಟೆ. ಯಾವ್ದು ಬಾಕ್ಸ್ ಸಿಕ್ಕಿಲ್ಲ ಅಂದ್ರೆ ಆರ್ಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ತಂಗ್ಳನ್ನ ಆರ್ಟ್ ಬಾಕ್ಸ್ ಅಲ್ಲಿ ಹಾಕೋದು. ಇದು ಒಂಥರ ಟೆಕ್ನಿಕ್ ಚೆನ್ನಾಗೈತಲ್ಲ ಫ್ರೆಂಡ್ಸ್, ಅರ್ಜೆಂಟಾಗಿ ಸಿಕ್ಕಿದ್ರಲ್ಲಿ ಹಾಕಿಡ್ಬೇಕು ಅಂತ. ಮತ್ತೆ ತೊಳೆ ಪಾತ್ರೆನೆಲ್ಲ ಆಚೆ ಎತ್ತಿಟ್ಕೊಳ್ತಾ ಇದೀನಿ. ಒಳಗಡೆ ಸಿಂಕ್ ಇದ್ರೆ ಸೂಪರ್ ಆಗಿರೋದು ತೊಳೆಯಕ್ಕೆ. ಸಿಂಕು ಹಾಕ್ಸ್ಕೊಡಿ ಅಂದಿದ್ರೆ ಓನರ್ ಮನೆ ಬಿಟ್ಟು ಓಡಿಸ್ಬಿಟ್ಟಿರೋರು. ಈ ಕಿಚನ್ ಈ ತರ ರೆಡಿ ಮಾಡಿಸ್ಕೊಳಕ್ಕೆ 8 ವರ್ಷ ಬಲವಂತ ಮಾಡಿದೀವಿ. ಮತ್ತೆ ಸಿಂಕ್ ಇದ್ರೆ ಇನ್ನೊಂದು ತಲೆನೋವು, ಅಲ್ಲಿನ ಪಾತ್ರೆ ಅಲ್ಲೇ ತೊಳ್ಕೊಬಿಡ್ಬೇಕು, ಮತ್ತೆ ಸ್ಮೆಲ್ ಬಂದ್ಬಿಡ್ತೈತೆ, ಜಿರಳೆಗಳಿರ್ತವೆ, ಅದೆಲ್ಲ ತಲೆನೋವು ಇರ್ತೈತೆ. ನನಗೆ ಕೂತ್ಕೊಂಡು ಪಾತ್ರೆ ತೊಳೆಯಕ್ಕೆ ಇಷ್ಟ, ಅದಕ್ಕೆ ಫೋರ್ಸ್ ಮಾಡಿ ನಾವು ಕೇಳಕ್ ಹೋಗ್ಲಿಲ್ಲ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆದ್ರೂ ಸ್ವಲ್ಪ ಇಕ್ಕಟ್ಟೆ ಆಗ್ತೈತೆ ನನಗೆ ಪಾತ್ರೆಗಳೆಲ್ಲ ಜೋಡಿಸ್ಕೊಳಕ್ಕೆ. ಇರೋದ್ರಲ್ಲಿ ಈ ತರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಒಂದ್ ಸ್ವಲ್ಪ ಪಾತ್ರೆಗಳು ಜೋಡಿಸ್ಕೊಂಡ್ರೆ ಆಮೇಲೆ ತೊಳೆದಿರೋ ಪಾತ್ರೆಗಳು ಬೇಷನ್ ಇರಬೇಕು. ಈಗ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಬಳಸಿ ನಾನು ಆಚೆಗೆ ಹಾಕೋ ತನಕ ಬೇಷನ್ ಇಲ್ಲಿರೋ ಪಾತ್ರೆ ಅಲ್ಲೇ ಇರ್ತವೆ. ಮತ್ತೆ ಪಾತ್ರೆ ಎಲ್ಲ ಖಾಲಿ ಆದ್ಮೇಲೆ ಇವುಗಳನ್ನ ಜೋಡಿಸ್ಕೊಳ್ಳೋದು. ಆತರ ಸ್ಟೆಪ್ ಬೈ ಸ್ಟೆಪ್ ಈ ತರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ರೇ ಇರೋ ಹೊತ್ತಿಗೆ ಇದು ಸಾಕಾಯ್ತು. ಇನ್ನೊಂದು 4-5 ಜನ ಮನೇಲಿ ಇದ್ಬಿಟ್ಟಿದ್ದೀರಾ, ನಾಮನೆ ಹಾಕೋಬೇಕಾಗಿತ್ತು. ಅಷ್ಟು ಇಕ್ಕಟ್ಟು ಆಗ್ತೈತೆ. ಆದ್ರೆ ನಮ್ ಕಿಚನ್ ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್. ಈ ತರ ಕ್ಲೀನ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಅಡಿಗೆ ಮನೇನು ಎಲ್ಲ ಕ್ಲೀನಿಂಗ್ ಆಯ್ತು ಫ್ರೆಂಡ್ಸ್. ಶಿವ ಇನ್ನೂ ಬಂದಿಲ್ಲ, 9 ಗಂಟೆ ಆಯ್ತು. ಶೋಭರಷ್ಟಲ್ಲಿ ಮೆಹಂದಿ ಹಾಕೊಳ್ತಾ ಇರ್ತೀನಿ. ಹೆಂಗೋ ಊಟ ಬಡ್ಸಂಗಿರಲ್ವಲ್ಲ, ಅದಕ್ಕೆ ಈಗಲೇ ಹಾಕೋಬಿಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಹೊಸ ಡಿಸೈನ್ ಕಂಡಿಡಿಯೋಣ ಇವತ್ತು. ಆವು ಚೇಳು ಡೈನೋಸರ್ ಸಹ ನನ್ನ ಕೈ ಮೇಲೆ ಇರ್ಬೇಕು ಇವತ್ತು. ಮೆಹಂದಿ ಸೊಪ್ಪು ಊರಿಂದ ಕಿತ್ಕೊ ಬಂದಿದ್ದು, ಅದನ್ನ ಬೇರೆ ಏನಕ್ಕಾದ್ರೂ ಬಳಸ್ಕೊಳ್ಳೋಣ ಅನ್ಬಿಟ್ಟು ಹಳೆ ಮೆಹಂದಿಗಳಿತ್ತು, ಹೋದ್ಸಲ ಹಬ್ಬಕ್ಕೆ ಅವಾಗ ತಂದಿದ್ದು, ಅವುಗಳನ್ನೇ ಎತ್ಕೊಂಡೆ. ಗಟ್ಟಿ ಆಗ್ಬಿಟ್ಟಿತ್ತು. ಒಂದ್ ಸ್ವಲ್ಪ ಕಿವುಚಿ ಮೆತ್ತಗ್ ಮಾಡ್ಕೊಂಡು ಹಾಕೊಳಕ್ ಸ್ಟಾರ್ಟ್ ಮಾಡಿದೆ. ಏನೋ ಒಂದು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು. ಮೈಂಡ್ ಅಲ್ಲಿ ಇರಲ್ಲ ಫ್ರೆಂಡ್ಸ್ ಹಿಂಗೆ ಹಾಕೊಂಡು ಹೋಗ್ಬೇಕು ಅಂತ, ಯಾವ್ದಂದ್ರೆ ಅದು ಹಾಕೊಂಡು ಹೋಗ್ತಿರೋದೆ. ಆದ್ರೂ ಸಹ ಮೆಹಂದಿ 1 ತಿಂಗಳು ಆಗ್ಬಿಟ್ಟಿತ್ತಲ್ಲ ತಗೊಂಡು, ಗಂಟು ಆಗ್ಬಿಟ್ಟಿತ್ತು. ಇರೋದ್ರಲ್ಲೇನೆ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, ನನ್ ಕೈ ನೋಡ್ತಿದ್ದೀರಲ್ಲ, ಅದಿನ್ನೂ ಝೂಮ್ ಅಲ್ಲಿ ನೋಡಿದ್ರೆ ಕಚಪಿಚಿ ಐತೆ. ಎಲ್ಲ ಲೈನ್ ಗೆರೆಗಳು ಅಂದ್ರೆ ಕ್ಲೀನ್ ಇಲ್ಲ. ಈ ತರ ಇದ್ರೆ ಕಷ್ಟಗಳು ಜಾಸ್ತಿ ಅಂತ ಹೇಳ್ತಾರೆ. ನಿಜ ಫ್ರೆಂಡ್ಸ್, ನನ್ಗೆ ನನ್ನ ಕೈ ನೋಡಿದ್ಮೇಲೆ ನನ್ಗೆ ಅನಿಸ್ತೈತೆ ನಿಜ, ಈ ತರ ಗೆರೆಗಳು ಜಾಸ್ತಿ ಇದ್ರೆ ಕಷ್ಟ ಜಾಸ್ತಿ ಅಂತ. ಸಾಫ್ಟ್ ಆಗಿರ್ಬೇಕು ಹೆಣ್ಮಕ್ಳಿಗೆ, ಜಾಸ್ತಿ ಗೆರೆ ಇರಬಾರ್ದು. ಏನೋ ಒಂಥರ ನನ್ನ ಹಣೆ ಬರಹನ ಕೈ ರೇಖೆನ ಹೆಂಗ್ ಬರಿಬೇಕು ಅಂತ ದೇವ್ರ ಗೊತ್ತಾಗ್ದಿರ ಕಚಪಿಚಿ ಗೀಚ್ ಬಿಟ್ಟಿತ್ತು, ಭೂಮಿಗೆ ಬಿಟ್ಬಿಟ್ಟಿದ್ದು. ಹೆಂಗಾದ್ರೂ ಒಂದು ಬದುಕೋ ಹೋಗೋ ಅಂದ್ಬಿಟ್ಟು ಅದಕ್ಕೆ ಈ ತರ ಸೃಷ್ಟಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ದೇವರು ಸಹ. ಹೆಂಗಪ್ಪ ಹಿಂಗೆ ಕಚಾಪಿಚಿ ಮಾಡ್ಬಿಟ್ಟು ಬಿಟ್ಬಿಟ್ರೆ ಭೂಮಿಯಲ್ಲಿ ಜೀವ ಬದಿಕೊಳ್ಳೋದು ಅಂತ. ಓಕೆ ಫ್ರೆಂಡ್ಸ್, ಯಾವ್ದಕ್ಕೂ ದೇವ್ರಿಗೆ ಶಾಪ ಹಾಕೋದು ಬೇಡ ನಾನು, ಯಾಕಂದ್ರೆ ಇವತ್ತು ನನ್ನ ಬರ್ತ್ಡೇ. ಈ ತರ ಏನಾದ್ರೂ ಒಂದು ಡಿಸೈನ್ ಹಾಕ್ತೀನಿ ಫ್ರೆಂಡ್ಸ್. ನನಗೆ ಆ ಡಿಸೈನ್ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಪೂರ್ತಿ ಮಿಕ್ಸ್ ಮಾಡ್ಬಿಡೋದು, ಅಲ್ಲೇ ಮೆಹಂದಿನ ಯಾವ್ದೋ ಒಂದು ಡಿಸೈನ್ ಮಾಡ್ಬಿಡೋದು. ಈ ತರ ಸಿಂಪಲ್ ಆಗಿ ಹಾಕೊಂಡು ಹೋಗ್ತಾ ಇರ್ತೀನಿ. ಏನಿಲ್ಲ, ಬಸವನ ಹುಳ ಡಿಸೈನ್ ಕಲ್ತ್ಕೊಬಿಟ್ರೆ ನಾವು ಮೆಹಂದಿ ಆರ್ಟಿಸ್ಟ್ ಆದಂಗೆನೆ. ಆದ್ರೂ ಮುಸ್ಲಿಮ್ಸರ್ ಆಗ್ತಾರಲ್ಲ, ಆ ಡಿಸೈನೇ ಬೇರೆ. ನನಗೆ ಕಲಿಬೇಕು ಫ್ರೆಂಡ್ಸ್. ಇನ್ನ ನಾನು ಅಷ್ಟೊಂದು ಬೇಸಿಕ್ಸ್ ಸಹ ನನಗೆ ಬರಲ್ಲ, ಸಿಂಪಲ್ ಆಗಿ ಕಲಿತಿದ್ದೀನಿ ಇತ್ತೀಚೆಗೆ. ನನಗೆ ಹಾಕೊಳ್ಳೋದಕ್ಕಿಂತ ಬೇರೆಯವ್ರಿಗೆ ಹಾಕೋದಕ್ಕೆ ಇನ್ನ ಸೂಪರ್ ಆಗಿ ಹಾಕ್ತೀನಿ, ಡಿಸೈನ್ ಆಗಿ ಹಾಕ್ತೀನಿ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲ್ಲ. ಸ್ಟಾರ್ಟಿಂಗ್ ಕುತ್ಕೊಂಡು ಹಾಕೋಬೇಕಾದ್ರೆ ಇಂಟ್ರೆಸ್ಟ್ ಆಗಿ ಇವತ್ತೊಂದು ಒಳ್ಳೆ ಡಿಸೈನ್ ಹಾಕ್ಬಿಡೋಣ ಅಂತ ಹಾಕ್ತೀನಿ. ಆಗ್ತಾ ಬೋರ್ ಆಗ್ಬಿಡ್ತೈತೆ. ಅವಾಗ ಹೆಂಗ್ ಬೇಕೋ ಹಂಗೆ ಗಿಚ್ಕೊಂಡು ಹೋಗ್ತಾ ಇರ್ತೀನಿ. ಅದಕ್ಕೆ ಈ ತರ ಇರ್ತೈತೆ. ಬೇರೆಯವ್ರದ್ದು ಯಾವ್ದಾರ ಕೈ ಸಿಕ್ಕಿದ್ರೆ ಫ್ರೀಯಾಗಿ ಬೆಳ್ಳಗಿರ್ಬೇಕು, ಉದ್ದಕ್ಕೆ ಬೆರಳುಗಳಿರ್ಬೇಕು. ಆಗ್ತಾ ಇರೋದಂಗೆ ಮದ್ವೆ ಹೆಣ್ಣಿಗೆ ಸಹ ಹಾಕ್ಬಿಡ್ತೀನಿ, ಆ ರೇಂಜ್ಗೆ ಹಾಕ್ತಾ ಇರ್ತೀನಿ. ಮೊದಲೆಲ್ಲ ಇದೇ ಕೆಲಸಕ್ಕೆ ಉಪಯೋಗಿಸ್ಕೊಬಿಡ್ತಾ ಇದ್ರು ಜನ. ನನ್ನ ಏನಾರ ಫಂಕ್ಷನ್ ಹಬ್ಬಗಳಾದ್ರೆ ಮೆಹಂದಿ ಹಾಕೋದು, ತಲೆ ಬಚ್ಚೋದು, ಸೀರೆ ಉಡ್ಸೋದು, ಇಂಥ ಕೆಲಸಗಳಿಗೆ ಜಾಸ್ತಿ ಹಬ್ಬಗಳಿಗೆ ಕರಿತಾ ಇದ್ದಿದ್ದು. ನನ್ನ ಯಾರಾದ್ರೂ ರಿಲೇಷನ್ ಮನೆಗಳಿಗೆ ಹೋದ್ರೆ ಆದಷ್ಟು ನಾನೇ ಅವಾಯ್ಡ್ ಮಾಡ್ಬಿಟ್ಟೆ. ಖುಷಿಯಾಗಿ ಮಾಡ್ತೀನಿ ಅವೆಲ್ಲ. ನೋಡಿದ್ರೆ ಅವುಗಳಿಗೆ ನಮ್ಮನ್ನ ಬಳಸ್ಕೊತಾ ಇದಾರೆ ಅನ್ಸಿದಾಗ ಬೇಜಾರಾಗ್ಬಿಡ್ತೈತೆ. ಅದಕ್ಕೆ ಯಾವ ಹಬ್ಬನು ಬೇಡ, ಎಲ್ಲ ಹಬ್ಬನು ನಮ್ಮ ಮನೇಲೆ ಮಾಡ್ತೀವಿ. ನಮ್ಗೇನ್ ಗಂಡ ಇಲ್ವಾ, ಸಂಸಾರ ಇಲ್ವಾ, ಮನೆ ಇಲ್ವಾ, ಈ ತರ ಯೋಚನೆ ಮಾಡ್ಕೊಂಡು ಆದ್ರೆ ಖುಷಿಯಾಗಿ ಆಗ್ತೀನಿ. ಮಾಡೋ ಕೆಲಸ ಖುಷಿಯಾಗಿ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಈ ಡಿಸೈನ್ ಹೆಂಗೈತೆ ಅಂತ ಹೇಳಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಇನ್ನು ಮುಂದಿನ ದಿನಗಳಲ್ಲಿ ಕಲಿತಾ ಹೋಗ್ತೀನಿ. ಯಾಕೆ ಇಷ್ಟು ಡೀಟೇಲ್ ಆಗಿ ಮೆಹಂದಿನ ತೋರಿಸ್ತೀನಿ ಅಂದ್ರೆ, ನನಗೆ ಗೊತ್ತು ನಾನು ಅಷ್ಟೊಂದು ಚೆನ್ನಾಗಿ ಮೆಹಂದಿ ಹಾಕಕ್ ಬರಲ್ಲ. ಆದ್ರೂ ನಾನು ಹಾಕೋದನ್ನು ಸಹ ನಿಮ್ಗೆ ತೋರಿಸ್ಕೊಳಕ್ ನನಗೆ ಖುಷಿ. ಯಾರಿಗಾದ್ರೂ ಇಷ್ಟ ಆಗ್ತೈತಾ ಅಂತ. ಒಂದು ಬರ್ತಡೆಗೆ ಮೆಹಂದಿ ಹಾಕೊಳ್ಳೋ ತರ ಹಾಕೊಳ್ಳಲ್ಲ ನಾನು. ಮೆಹಂದಿ ಹಾಕೊಳ್ಳೋ ಸಹ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಮಗೆ ಜಾಸ್ತಿ ಹೀಟ್ ಇದ್ರೆ ಕಮ್ಮಿ ಆಗ್ತೈತೆ. ಆಗಾಗ ಮೆಹಂದಿ ಹಾಕೊಳ್ತಾನೆ ಇರಬೇಕು, ಅದೇ ಹೆಣ್ಮಕ್ಳಿಗೆ ಲಕ್ಷಣ. ಆದ್ರೆ ನಾವು ಹಾಕೊಳ್ಳೋದೇ ಇಲ್ಲ. ಏನಾದ್ರೂ ಬರ್ತಡೇ ಸ್ಪೆಷಲ್ ದಿನಗಳಿದ್ರೆ ಮಾತ್ರ ಹಾಕೊಳ್ತೀವಿ. ನನಗೆ ಬೆರಳುಗಳಿಗೆ ಮಾತ್ರ ಒಳ್ಳೆ ಡಿಸೈನ್ ಹಾಕೊಳ್ಳಕ್ಕೆ ಆಗಲ್ಲ. ತುಂಬಾ ಚಿಕ್ಕ ಬೆರಳು ಇರೋದ್ರಿಂದ ಹಿಂಸೆ ಆಗ್ತೈತೆ ಡಿಸೈನ್ ಮಾಡ್ಕೊಳಕ್ಕೆ. ಅದಕ್ಕೆ ಯಾವ್ದೋ ಒಂದು ಡಿಸೈನ್ ಸಿಕ್ಕಿದ್ ಹಾಕೊಂಡು ಹೋಗ್ತಾ ಇರೋದೆ. ಆಗ್ತಾನೆ ಮೆಹಂದಿ ಗಂಟು ಬರ್ತಾ ಇತ್ತು. ಸಖತ್ ಹಿಂಸೆ ಆಗ್ತಾ ಇತ್ತು. 10 ರೂಪಾಯಿ ಕೊಟ್ಟು ಒಂದು ಹೊಸ ತಂದ್ಬಿಟ್ಟಿದ್ರೆ ಪರವಾಗಿರ್ಲಿಲ್ಲ, ಆರಾಮಾಗಿ ಹಾಕೋಬೋದಾಗಿತ್ತು ಅಂತ ಅನಿಸ್ತು. ಶಿವ ಬಂದಿದ್ದೆ 10 ಗಂಟೆಗೆ. ಅದ್ರಲ್ಲಿ ಮೆಹಂದಿ ಕೇಳಿದಿದ್ರೆ ಅಷ್ಟೇ. ನನಗೆ ಹುಟ್ಟದ ಹಬ್ಬ ನೆನ್ನೆನೆ ಮಾಡ್ಬಿಡ್ತಾ ಇತ್ತು. ಅದಕ್ಕೆ ಏನು ಕೇಳಕ್ ಹೋಗ್ಲಿಲ್ಲ. ಆದ್ರೂ ಇರೋದ್ರಲ್ಲಿ ಒಂದಿಷ್ಟು ಹಾಕೋಬೇಕಲ್ಲ ಅಂತ ಹಾಕೊಳ್ತಾ ಇದ್ದೀನಿ. ಯಾವ್ದು ಡಿಸೈನ್ ಬಂದಿಲ್ಲ ಅಂದ್ರೂ ಭರತನಾಟ್ಯಂ ಡಿಸೈನ್ ಐತಲ್ಲ ಫ್ರೆಂಡ್ಸ್, ಅಂದ್ರೆ ರೌಂಡ್ ಇಟ್ಕೊಳ್ಳೋದು, ಆತರ ಇಟ್ಕೊಬಿಡೋದು ಅಷ್ಟೇ. ಡಿಸೈನ್ ಗಂತನೂ ಆಗ್ತೈತೆ, ಒಂಥರ ಆರೋಗ್ಯಕ್ಕೂ ಒಳ್ಳೇದು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ. ಈ ತರ ಎಲ್ಲ ಆಲಿನ್ ಒಂಥರ ಈ ಮೆಹಂದಿ ಸಹ. ಮೆಹಂದಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೊಂದು ದೊಡ್ಡ ಹಿಸ್ಟ್ರಿನೇ ಐತೆ. ಯಾರಿಗಿಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್.
ಕೆಲವ್ರಿಗೆ ಹೇಳ್ತಾರೆ ಪೆಟ್ರೋಲ್ ಇಷ್ಟ, ಸ್ಮೆಲ್ ಇಷ್ಟ, ಮಳೆ ಸ್ಮೆಲ್ ಇಷ್ಟ, ಬುಕ್ ಸ್ಮೆಲ್ ಇಷ್ಟ ಅಂತ. ನನಗೆ ಮೆಹಂದಿ ಸ್ಮೆಲ್ ಅಂದರೆ ಫೇವ್ರೆಟ್ಟು. ನೆಕ್ಸ್ಟು ಮಣ್ಣು ಸ್ಮೆಲ್ಲು. ಮಣ್ಣು ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಸ್ಮೆಲ್ ಇಷ್ಟ. ಮೆಹಂದಿನೂ ಅಷ್ಟೇ, ಹಾಕೊಂಡ್ರೆ ನೈಟೆಲ್ಲ ಸ್ಮೆಲ್ ನೋಡ್ತಾ ಇರ್ತೀನಿ ನಾನು. ಅಷ್ಟು ಇಷ್ಟಪಡ್ತೀನಿ ನಾನು ಮೆಹಂದಿನ ಮಾತ್ರ. ಇನ್ನು ಉಗುರ್ಗೆ ಹಾಕೋಬೇಕಾದ್ರೆ ಫುಲ್ ಹಾಕೋಬಿಡ್ತಿದ್ದೆ ನಾನು ಯಾವಾಗಲೂ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಚುಕ್ಕಿ ಮಾತ್ರ ಇಟ್ಕೊಂಡು ಮಾವಿನಕಾಯಿ ಡಿಸೈನ್ ಹಾಕೊಳ್ತಾ ಇದ್ದೀನಿ. ಕೆಲವೊಂದ್ಸಲ ಇದು ಸಹ ನೋಡಕ್ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು. ಜಾಸ್ತಿ ಓವರ್ ಇಟ್ಟೋರು ಉಗುರ್ಗೆ, ಕಾಲು ಉಗುರ್ಗೆ ಮತ್ತೆ ಕೈ ಉಗುರುಗಳಿಗೆ ಹಾಕೊಂಡ್ರೆ ಆದಷ್ಟು ಹೀಟ್ ಕಮ್ಮಿ ಆಗ್ಬಿಡ್ತೈತೆ. ಒಂದ್ ಸ್ವಲ್ಪ ದಿನ ಅಷ್ಟೇ ನಾನು, ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿದ್ಯಲ್ಲ ಅವಾಗ ಫುಲ್ ಹಾಕೋಬಿಡ್ತೀನಿ. ಹಿಂದೇನು ಅಷ್ಟೇ ಈ ತರ ಸಿಂಪಲ್ ಆಗಿ ಡಿಸೈನ್ ಹಾಕೊಂಡೆ. ನಾನೇನು ಕಲರ್ಫುಲ್ ಆಗಿ ಇಲ್ವಲ್ಲ ಎದ್ದು ಕಾಣಿಸಕ್ಕೆ. ಈ ತರ ಮೆಹಂದಿ ಹಾಕೊಂಡ್ರು ನನ್ಗೆ ಎದ್ದು ಕಾಣಿಸಲ್ಲ, ಅಂದ್ರೆ ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೀನಿ ಅಂತ. ಅದಕ್ಕೋಸ್ಕರ ಈ ತರ ಸಿಂಪಲ್ ಆಗಿ ಒಂದು ಡಿಸೈನ್ ಹಾಕೊಳ್ತಾ ಇದ್ದೀನಿ. ನಾನು ಮುಂದೆಗಡೆ ಡಿಸೈನ್ ಹಾಕೊಂಡು ಹಿಂದೆಗಡೆ ಹಾಕೊಂಡೋಗಿ ಸ್ಟಾರ್ಟ್ ಮಾಡಿದೆ. ಹಿಂದೆ ಎಲ್ಲ ಅಳಿಸೋಗ್ತಾ ಇತ್ತು ಒಂದ್ ಕಡೆಯಿಂದ. ಛೇ ಅಂತ ಅನಿಸ್ತು. ಯಾಕಂದ್ರೆ ನನಗೆ ಮೆಹಂದಿ ಹಾಕ್ಬೇಕಾದ್ರೇನೆ ನಿದ್ದೆ ಬರೋದು, ಹೂವು ಕಟ್ಬೇಕಾದ್ರೇನೆ ನಿದ್ದೆ ಬರೋದು. ಅದು ರಾತ್ರಿ 10 ಗಂಟೆ ಆಗ್ಬಿಟ್ರೆ ನಿದ್ದೆ ಬರ್ದಿರ ಇನ್ನೇನಾಗುತ್ತೆ ಫ್ರೆಂಡ್ಸ್. ಆದ್ರೂ ಶಿವ ಬರೋ ತನಕ ಎಚ್ಚರ ಇರೋಣ ಅನ್ಬಿಟ್ಟು ಈ ತರ ಮೆಹಂದಿ ಹಾಕೊಂಡೆ. 10 ಗಂಟೆಗೆ ಬರ್ತಾ ಇದೆಯಾ ಕರೆಕ್ಟ್ ಆಗಿ ಹೇಳ್ದಂಗೆನೆ. ಮುಖ ತೊಳ್ಕೊ ಬಂದ್ಬಿಡ ಹಂಗೆ ಒಂದೇ ಸತಿ. ವರ್ಷಕ್ಕೊಂದ್ಸಲ ಹಬ್ಬ ಬರ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ಬೆಳಗ್ಗೆಯಿಂದ ಕೇರಳದವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ ಫ್ರೆಂಡ್ಸ್. ಟಂಪದಲ್ಲಿ ಪಾರ್ಸಲ್ ಮಾಡಿ ಕಳಿಸ್ಬಿಡ್ಬೇಕಾಗಿತ್ತು ಇವನ್ನ ಕೇರಳಗೆ. ಎಷ್ಟ್ ಸಲ ಹಾಲು ಕಾಯಿಸಿದೀನಿ ಗೊತ್ತಾ ನಿಂಗೆ? ಟಾಮಗನ್ಗೆ ನೋಡಿಲಿ ಮೆಹಂದಿ. ಅವ್ನ್ ಹೊಟ್ಟೆ ಕಿಚ್ಚು ಪಡ್ತಾವನೆ. ನಿಂಗೂ ಬೇಕಾ? ಊಟ ಮಾಡು. ಇಡ್ಲಿ ಮಸಾಲೆ ದೋಸೆ ಇಷ್ಟೊತ್ತಲ್ಲಿ ಸಿಕ್ತೈತಾ? ಬಿರಿಯಾನಿ ತಿನ್ಬೇಕು ತಾನೆ ತಿಂದ್ರೆ. ಓ ಓ ಓ ಓ ಎಲ್ಲರೂ ಹಂಗೆ ತಿಂದ್ರಾ? ಒಳ್ಳೆ ಚಾನ್ಸ್ ಮಿಸ್ ಐತೆ. 10 ಗಂಟೆ ಕರೆಕ್ಟ್ ಆಗಿ ಹೇಳೋ ಟೈಮ್ ಬಂದಿದ್ಯಾ? ಬಾ, ಬೆಳಗ್ಗೆಯಿಂದ ಮನೆಗ್ ಬಂದಿದ್ಯಾ ನೀನು? ಇನ್ ಇಷ್ಟ ಬಂದಂಗ ಆಡ್ತಾ ಇದೀಯಾ? ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಹಾಲು ಕುಡ್ದ, ಮಧ್ಯಾಹ್ನ ಮತ್ತೆ ಇವಾಗೊಂದು ಊಟ, 2 ಬ್ಯಾಲೆನ್ಸ್ ಐತೆ ಫ್ರೆಂಡ್ಸ್ ಒಂದು. ಅದಕ್ಕೆ ತುಂಬಾ ಹಾಕಿದೀನಿ, ಅಷ್ಟು ಖಾಲಿ ಮಾಡ್ಬೇಕು. ಅವರು ಕೆಲಸ ಬಂದಿರಲ್ಲ ಫ್ರೆಂಡ್ಸ್, ಅವ್ರ ಜೊತೆ ಸೇರ್ಕೊಬಿಟ್ಟವನೆ ಅಲ್ಲೇನೆ. ಊಟ ಬೇಡ ತಿಂಡಿ ಬೇಡ, ಹೊಸಬ್ರು ಯಾರಾದ್ರೂ ಬಂದ್ರೆ. ಹಾಲ್ ಮಾತ್ರ ತಿನ್ನೋದಲ್ಲ, ಅನ್ನ ತಿನ್ಬೇಕು ಜೊತೆಲಿ. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇಲ್ಬಾ ಎಲ್ಲಿಂದನೋ ಬರ್ತಾ ಇದ್ದೀರಾ ನೀವಿಬ್ರು? ತಿನ್ನು. ಇಲ್ಲಿ ಬಾರ ನೀನು. ನಾನು ಎಷ್ಟು ಬಕಾಸರು ಅಂತಾನಂದ್ರೆ ಇಲ್ಬಾ. ಈ ಕಪ್ಪನಾಯಿ ನೋಡಪ್ಪಿ, ಅಲ್ಲಾಕಿದ್ರೆ ಅಲ್ಲೋಗ್ತೈತಿ, ಇಲ್ಲ ಹಾಕಿದ್ರೆ ಇಲ್ಲೋಗ್ತೈತೆ. ಸರಿಯಾಗಿದ್ದೀರಾ ಜೋಡಿಗಳು. ಇವನ್ ಫ್ರೆಂಡ್ಸ್ ಅವ್ರಿಬ್ರು. ಓಕೆ ಫ್ರೆಂಡ್ಸ್, ಶಿವ ಹೊರಗಡೆನೆ ಇಡ್ಲಿ ದೋಸೆ ಎಲ್ಲ ಊಟ ಮಾಡ್ಕೊಂಡ್ ಬಂದೈತಂತೆ. ಈಗ ವಿಶಿಂಗ್ ಟೈಮ್. ಸೃಜನ್ ರಾಜ್ 13 ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಲಿಖಿತಾ ವೈ ಗೌಡ ಅವ್ರದ್ದು ಬರ್ತಡೆ ನಾಳೆನೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಯಶಸ್ ನಾಳೆ ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರಿಯಾಂಕಾ ಸಿಸ್ಟರ್ ಹಾಯ್. ಹಾಯ್. ಶ್ರಾವಣಿ ಸಿಸ್ಟರ್ ಹಾಯ್. ಹಾಯ್. ದೀಪಾ ಸಿಸ್ಟರ್ 13 ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ರಿಯಾ ಸಿಸ್ಟರ್ 14ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಇವತ್ತು ಮತ್ತೆ ನಾಳೆ ತುಂಬಾ ಜನ ಹುಟ್ಟಿದ್ದೀರಾ, ನೀವು ಕಮೆಂಟ್ ಮಾಡಿದಾಗೆ ಗೊತ್ತಾಯ್ತು. ಇವತ್ತು ಹುಟ್ಟಿರೋರು ಎಲ್ಲರಿಗೂ ಹ್ಯಾಪಿ ಬರ್ತಡೆ, ನಾಳೆ ಹುಟ್ಟಿರೋರ್ಗೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ. ಈ ತಿಂಗಳು ಪೂರ್ತಿ ಎಲ್ರಿಗೂ ಹ್ಯಾಪಿ ಬರ್ತಡೆ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಗುಡ್ ನೈಟ್, ಬಾಯ್.